ಮಕ್ಕಳ ಎಲ್ರಿಗೂ ಶುಭೋದಯ. ಎಲ್ಲ ತಿಂಡಿ ಆಯ್ತಾ? ಇವತ್ತಿಂದು ಹೊಸ ಚಾಪ್ಟರ್ ಶುರು ಮಾಡೋಣ. ಯಾವುದು? ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ಕಲ್ಲಿದ್ದಲು ಅಂದ್ರೆ ಗೊತ್ತಾ ನಿಮಗೆ? ಎಲ್ಲಾರು ನೋಡಿದ್ ನೆನಪಿದ್ಯಾ? ಎಲ್ಲಿ ನೋಡಿದ್ರಿ? ಯಾರು ಒಬ್ರು ಹೇಳಕ್ಕಾಗತ್ತಾ? ಯಾರಿಗೆ ಗೊತ್ತು ಅವ್ರ ಕೈ ಎತ್ತಿ ಹೇಳ್ಬಹುದು. ಗೊತ್ತಾ? ಕಲ್ಲಿದ್ದಲು ಗೊತ್ತಾ ನಿಮಗೆ? ನಿಮ್ಮ ನಿತ್ಯ ಜೀವನದಲ್ಲಿ ಕಲ್ಲಿದ್ದಲನ್ನ ಬಳಕೆ ಮಾಡಿದೀರಾ? ಎಲ್ಲಾರು ನೋಡಿದೀರಾ? ಕಲ್ಲಿದ್ದಲು ತೋರಿಸಿದ್ರಾ? ಓಕೆ, ಮಿಥುನ ನೋಡಿ ಏನಂತೆ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಇನ್ಯಾರು ನೋಡಿ ನೆನಪಿದ್ಯಾ? ನಿಮ್ಮ ಮನೆಗಳಲ್ಲಿ ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನ ದಹನ ಕ್ರಿಯೆಗೆ ಒಳಪಡಿಸಿದಾಗ ಕಪ್ಪುದು ಮಿಕ್ಕುತ್ತಲ್ಲ, ನಾವು ಮನೆಗಳಲ್ಲಿ ಇದ್ದಿಲು ಅಂತ ಕರಿತೀವಲ್ವಾ, ಅದು ಕೂಡ ಕಲ್ಲಿದ್ದಲಿಗೆ ಒಂದು ಉದಾಹರಣೆಯಾಗಿ ನೀಡಬಹುದು. ಮತ್ತೆ ಪೆಟ್ರೋಲಿಯಂ ಅಂದ್ರೆ ನಿಮ್ಗೆ ಎಲ್ರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಪೆಟ್ರೋಲಿಯಂ ಅಂದ್ರೆ ಏನ್ ಹೇಳಿ? ಪೆಟ್ರೋಲ್. ವಾಹನಗಳನ್ನ ಚಲಿಸಕ್ಕೋಸ್ಕರ ನಾವು ಪೆಟ್ರೋಲ್ ನ ಇಂಧನ ಶಕ್ತಿಯಾಗಿ ಬಳಕೆ ಮಾಡಿ ನಾವು ವಾಹನಗಳನ್ನ ಚಲಿಸೋ ಅನ್ನೋ ಉದಾಹರಣೆಗಳು ನಿಮ್ಗೆ ಗೊತ್ತಿದೆ. ಅಂತ ಒಂದು ಪಾಠ ನನಗೆ ಇವತ್ತು ಏನ್ ಹೇಳಿ? ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ಕಲ್ಲಿದ್ದಲಿಗೆ ನಾವು ಚಾರ್ಕೋಲ್ ಅಂತ ಕರಿತೀವಿ. ಕಲ್ಲಿದ್ದಲಿಗೆ ಚಾರ್ಕೋಲ್ ಅಂತ ಕರಿತೀವಿ. ಪೆಟ್ರೋಲಿಯಂಗೆ ಕನ್ನಡದಲ್ಲೂ ಮತ್ತು ಆಂಗ್ಲ ಭಾಷೆಯಲ್ಲಿ ಎರಡಕ್ಕೂ ಒಂದೇ ಪದ. ಏನ್ ಹೇಳಿ? ಪೆಟ್ರೋಲಿಯಂ. ಇದೊಂದು ಇಂಧನ. ಕಲ್ಲಿದ್ದಲು ಕೂಡ ಒಂದು ಇಂಧನ. ಓಕೆನಾ? ಓಕೆ, ನೆಕ್ಸ್ಟ್. ಓಕೆ, ಈ ಒಂದು ಪಾಠದಲ್ಲಿ ನಾವು ಒಂದು ಕೆಲವು ಮುಖ್ಯವಾದ ಕಲಿಕಾಂಶಗಳನ್ನ ಕಲಿಯಲಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆನ ಕೇಳೋಣ. ಓಕೆನಾ? ಒಂದು ಕಥೆ ಕೇಳಕ್ ಆಸೆ ಇದೆಯಾ? ಪಂಚತಂತ್ರಗಳಲ್ಲಿ ಅಜ್ಜಿ ಹೇಳಿದ ಕಥೆ, ಆ ಕಥೆ ಅಲ್ಲ, ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಕಥೆ. ಓಕೆನಾ? ಎಲ್ಲರೂ ಕಥೆ ಇಷ್ಟ ಅಲ್ಲ? ಈಗ ನನ್ನ ಕಥೆ ಏನಪ್ಪಾ ಅಂತಂದ್ರೆ, ಈ ಕಲ್ಲಿದ್ದು ಮನೆಗಳಲ್ಲಿ ದೊಡ್ಡ ದೊಡ್ಡ ಮರದ ದಿಮ್ಮೆಗಳನ್ನ ಸುಟ್ಟಾಗ ಅಥವಾ ದಹನ ಕ್ರಿಯೆಗೆ ಒಳಪಡಿಸಿದಾಗ ಉತ್ಪತ್ತಿ ಆಗುತ್ತಲ್ಲ, ಅದು ಕಲ್ಲಿದ್ದು. ಕರೆಕ್ಟ್ ಅಲ್ಲಪ್ಪ? ಅದಾದ್ಮೇಲೆ ಪೆಟ್ರೋಲ್ ಗೊತ್ತಿದೆ ನಿಮಗೆ. ಪೆಟ್ರೋಲ್ ಬಂಕ್ಗಳಿಗೆ ಹೋಗ್ತೀವಿ, ಅವ್ರಿಗೆ ಎಷ್ಟು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಟಾಗ ಅವನು ಇಂಧನಗಳನ್ನ ನಮಗೆ ಕೊಡ್ತಾನೆ. ಆ ಇಂಧನಗಳ ಸಹಾಯದಿಂದ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವುದಕ್ಕೆ ನಾವು ಬಳಕೆ ಮಾಡ್ಕೊಂತೀವಿ ಪೆಟ್ರೋಲ್. ಈ ಕಲ್ಲಿದ್ದು ಮತ್ತೆ ಪೆಟ್ರೋಲ್ ಹೇಗೆ ಬಂತು? ಕರೆಕ್ಟ್ ಅಲ್ಲ? ಪೆಟ್ರೋಲ್ ಬಂಕಿಗೆ ಹೇಗೆ ಬಂತು? ಲಾರಿಯಿಂದ ಬಂತು ಅಂತ ಹೇಳ್ತಾರೆ ಕೆಲವರು, ಅಲ್ವಾ? ಲಾರಿ ಎಲ್ಲಿಂದ ಬಂತು? ಭೂಮಿಯಿಂದ. ಭೂಮಿಯಿಂದ ಹೇಗ್ ಬಂತು? ಹೆಂಗ್ ಬಂತು ಭೂಮಿ ಒಳಗೆ ಪೆಟ್ರೋಲ್? ನೋಡೋಣ. ನೋಡಿ, ಸುಮಾರು 300 ವರ್ಷಗಳ ಹಿಂದೆ, ಎಷ್ಟು ಹೇಳಿ? 300 ಮಿಲಿಯನ್. ಬರೀ 300 ವರ್ಷ ಅಲ್ಲ, 300 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಸಮದಟ್ಟ ಆಗಿತ್ತ. ಎಲ್ಲ ಕಡೆನು ಒಂದ್ ಕಡೆ ತಗ್ಗಿತ್ತು, ಒಂದ್ ಕಡೆ ದಿನ್ನೆ ಇತ್ತು, ಉಬ್ಬು ತಗ್ಗುಗಳು ಬಹಳ ಇತ್ತು ತಾನೆ. ಇನ್ನು ಮನುಷ್ಯ ಹುಟ್ಟಿರ್ಲಿಲ್ಲ ಅವಾಗ. ಏನ್ ಹೇಳಿ? 300 ಮಿಲಿಯನ್ ವರ್ಷಗಳ ಹಿಂದೆ ಮನುಷ್ಯನ ಜನನ ಇನ್ನು ಆಗಿರ್ಲಿಲ್ಲ. ಅವಾಗ ಬರೀ ದಟ್ಟ ಅರಣ್ಯ ಇತ್ತು ಭೂಮಿ ತುಂಬಾ. ಏನ್ ಹೇಳಿ? ದಟ್ಟ ಅರಣ್ಯ. ಮತ್ತೆ ಸಮುದ್ರದಲ್ಲಿ ಸಣ್ಣ ಸಣ್ಣ ಪ್ರಾಣಿಗಳು ಮತ್ತೆ ದೊಡ್ಡ ದೊಡ್ಡ ಪ್ರಾಣಿಗಳು ಒಳಗ ವಾಸ ಆಗಿದ್ವು. ಮತ್ತೆ ಭೂಮಿಯಲ್ಲೂ ಕೂಡ ಬೇರೆ ಬೇರೆ ಪ್ರಾಣಿಗಳು ವಾಸ ಆಗಿದ್ವು. ಇನ್ನು ಮನುಷ್ಯ ಇನ್ನು ಉಗಮ ಆಗಿರ್ಲಿಲ್ಲ. ಯಾವಾಗ? 300 ಮಿಲಿಯನ್ ವರ್ಷಗಳ ಹಿಂದೆ. ಅವಾಗ ಏನಾಯ್ತಪ್ಪ ಅಂತಂದ್ರೆ, ತಗ್ಗು ಇರೋ ಜಾಗದಲ್ಲಿ, ಹೇಳಿ, ತಗ್ಗು ಇರುವ ಜಾಗಗಳಲ್ಲಿ ಏನಾಗ್ತಾ ಹೋಯ್ತು? ನೈಸರ್ಗಿಕ ವಿಕೋಪಗಳು. ಏನು ನೈಸರ್ಗಿಕ ವಿಕೋಪಗಳು ಅಂತಂದ್ರೆ, ಜ್ವಾಲಾಮುಖಿ ಸ್ಫೋಟ ಆಗಿರ್ಬಹುದು, ಭೂಕಂಪನ ಆಗಿರ್ಬಹುದು, ಸುನಾಮಿ ಅಂತಹ ದೊಡ್ಡ ದೊಡ್ಡ ಭೀಕರ ಅನಾಹುತಗಳಾಗಿರ್ಬೋದು. ಇವೆಲ್ಲ ಅದನ್ನ ಒಟ್ಟಾರೆಯಾಗಿ ಅಂತ ಕರಿತೀವಿ ನೈಸರ್ಗಿಕ ವಿಕೋಪಗಳು. ಆಗಿರ್ಬಹುದಾ? ಆಗಿರಕ್ ಚಾನ್ಸೇ ಇಲ್ಲ ಅಂತ ಹೇಳ್ತೀರಾ? ಆಗಿರ್ಬಹುದು ತಾನೆ. ಈಗಲೂ ಕೂಡ ಸಾಕಷ್ಟು ಕಡೆ ಆಗ್ತಾ ಇರ್ತವೆ. ಅಂತ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗಿ ದೊಡ್ಡ ದೊಡ್ಡ ಮರದ ದಿಮ್ಮೆ ಎಲ್ಲ ಏನಾಯ್ತು? ಉರುಳು ಬಿತ್ತು. ಏನಾಯ್ತು? ತಗ್ಗಿನ ಪ್ರದೇಶದಲ್ಲಿ ಉರುಳು ಬಿತ್ತು. ನಾವು ನೋಡ್ತಿದೀವಲ್ಲ, ಮರದ ದಿಮ್ಮೆ ಬರೀ ಇಷ್ಟಿಷ್ಟೇ ಇರಲ್ಲ. ಬಹಳ ಹಿಂದಿನ ಕಾಲದಲ್ಲಿ ಎಂತೆಂತ ದೊಡ್ಡ ದೊಡ್ಡ ಗಾತ್ರದ ಮರಗಳಿದ್ವಪ್ಪ ಅಂತಂದ್ರೆ 3-4 ಜನ ಸೇರ್ಕೊಂಡ್ರು ಕೂಡ, ಒಬ್ರಿಗೊಬ್ರು ಚೈನ್ ಮಾಡ್ಕೊಂಡ್ರು ಕೂಡ ಅದರ ದಿಮ್ಮೆ ಏನಾಗ್ತಿತ್ತು? ಸಾಧ್ಯಿರ್ಲಿಲ್ಲ. ಅಷ್ಟು ದೊಡ್ಡ ದೊಡ್ಡ ಮರದ ದಿಮ್ಮೆ ಇದ್ವಂತೆ. ಈಗ ಮನುಷ್ಯನ ಒಂದು ದುರಾಸೆಗೆ ಸಿಕ್ಕಿ ಮರ ಎಲ್ಲ ನಾವೇನ್ ಮಾಡ್ತಿದೀವಿ? ಕಡಿತಾ ಇದೀವಿ ಅಂತ ನಿಮ್ಗೆ ಗೊತ್ತು. ಬಿಡ್ತಾ ಹೋದಷ್ಟು ಮರಗಳು ಏನಾಗ್ತಾ ಹೋಗ್ತವೆ? ಬುಡ ದೊಡ್ಡದಾಗ್ತಾ ಹೋಗುತ್ತೆ. ಅಂತ ಬುಡಗಳು
ಬುಡ ಸಮೇತ ಬಿದ್ದು ಬಿದ್ದು ನೈಸರ್ಗಿಕ ವಿಕೋಪಕ್ಕೆ ಸಿಲುಕಿ ಆ ತಗ್ಗಿನ ಪ್ರದೇಶದಲ್ಲಿ ಬಿದ್ದು ಬಿದ್ದು ಅದ್ರ ಮೇಲೆ ಮಣ್ಣೆಲ್ಲ ಮುಚ್ಕೊಂತ ಹೋಯ್ತಂತೆ. ಅವೆಲ್ಲ ಆಗೋದು ಒಂದ್ ದಿವಸಕ್ಕಲ್ಲ, ಮಿಲಿಯನ್ ಗಟ್ಲೆ ವರ್ಷ ಬೇಕು. ಎರಡೇ ಮಿಲಿಯನ್ ಗಟ್ಲೆ ವರ್ಷಗಳು ಬೇಕು. ಮಣ್ಣು ಮುಚ್ಕೊಂಡು ಆ ಮರದ ದಿಮ್ಮೆ ಎಲ್ಲ ಏನಾಗ್ತಾ ಹೋಯ್ತು, ತಳಕ್ಕೆ ಹೋಗ್ತಾ ಹೋಯ್ತು, ಭೂಮಿಯ ಆಳಕ್ಕೆ ಹೋಗ್ತಾ ಹೋಯ್ತು. ಇದೇ ಭೂಮಿಯ ಆಳಕ್ಕೆ ಹೋಗ್ತಾ ಹೋಯ್ತು. ಎಷ್ಟು ಹೋಯ್ತಪ್ಪ ಅಂತಂದ್ರೆ ಅದು ಆಳಕ್ಕೆ ಹೋಗ್ತಾ 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 ಭೂಮಿಯ ಗರ್ಭಕ್ಕೆ ಹೋಗ್ತಾ ಹೋಗ್ತಾ ಭೂಮಿಯ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಭೂಮಿಯ ಉಷ್ಣಾಂಶ ಕೆಳಗೆ ಹೋದಂಗೆ ಒತ್ತಡನೂ ಏನಾಗುತ್ತೆ ಅದ್ರ ಮೇಲೆ ಜಾಸ್ತಿ ಆಗುತ್ತೆ. ಭೂಮಿಯ ಆಳಕ್ಕೆ ಹೋದಂಗೆ ಒತ್ತಡನೂ ಜಾಸ್ತಿ ಆಯ್ತು, ಇನ್ನೊಂದು ಕಡೆ ತಾಪನೂ ಜಾಸ್ತಿ ಆಯ್ತು. ಇವೆರಡೂ ಸಂದರ್ಭಕ್ಕೆ ಸಿಲುಕಿ ಏನು ಉತ್ಪತ್ತಿ ಆಯ್ತು, ಕಲ್ಲಿದ್ದಲು ಉತ್ಪತ್ತಿ ಆಯ್ತು. ನಾನು ಹೇಳ್ತಿರೋದು ಬರೀ ಕಲ್ಲಿದ್ದಲಿನ ಕತೆ. ಪೆಟ್ರೋಲಿಯಂ ಸ್ಟಾರ್ಟ್ ಆದಾಗ ನಾನು ಅವಾಗ ಹೇಳ್ತೀನಿ. ಇದು ಅಜ್ಜಿ ಹೇಳಿದ ಕತೆನಾ ನೈಜ ಕತೆನಾ ನಿಜವಾದ ಕತೆನಾ? ನೈಜ ಕತೆ, ವಿಜ್ಞಾನದ ಕತೆ ಇದು. ಏನೇಳಿ ವಿಜ್ಞಾನದ ಕತೆ. ಕಲ್ಲಿದ್ದೆಲ್ಲ ನೋಡಿ ಏನಲ್ಲ ನೀವು? ಓಕೆ, ದೊಡ್ಡ ದೊಡ್ಡ ಟ್ರೈನ್ಗಳಲ್ಲಿ ಲೋಡ್ ಗಟ್ಲೆ ಹೋಗ್ತಿರ್ತವೆ, ಅದು ಈ ಪಾಠದಲ್ಲಿ ಮುಂದೆ ಬರುತ್ತೆ, ಅವಾಗ ನಾನು ಹೇಳ್ತೀನಿ ಅದನ್ನ. ಕಲ್ಲಿದ್ದಲು ನಿಮ್ಗೆ ಬಂತಾ, ಅದು ಹೇಗೆ ಮೂಡ್ತು ಅನ್ನೋದು ಗೊತ್ತಾಯ್ತಾ? ಓಕೆ ಮಕ್ಕಳ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕಲ್ಲಿದ್ದಲ ಪ್ರಮುಖ ಅಂಶಗಳು, ಕಲ್ಲಿದ್ದಲು ಅಂದ್ರೆ ಏನು, ಕಲ್ಲಿದ್ದಲ ಅನಿಲ ಅಂದ್ರೆ ಏನು, ಕಲ್ಲಿದ್ದಲಿನ ಡಾಂಬರ್ಗಳಂದ್ರೆ ಏನು, ಕೋಕ್ ಅಂದ್ರೆ ಏನು, ಮತ್ತೆ ಕೋಕ್ ಅಲ್ಲಿ ತನಕ ಪಳೆಯುಳಿಕೆ ಇಂಧನದ ತನಕ ಸ್ವಲ್ಪ ಕೆಲವು ವಿಷಯಗಳನ್ನ ನಾವು ನೀವೆಲ್ಲ ಇವತ್ತು ಚರ್ಚೆ ಮಾಡೋಣ. ಓಕೆನಾ? ಈಗ ನಾನು ಕೆಲವೊಂದು ಪಿಕ್ಚರ್ ಗಳನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ. ಇದು ಯಾವ ಚಿತ್ರ? ಇದು ಬರ್ಕೊಳ್ಳಿ, ಒಂದು ರಫ್ ಅಲ್ಲಿ ನೀವು ಯಾವ ಚಿತ್ರ ನೋಡಿದೀನಿ ಅನ್ನೋದು ಬರ್ಕೊಳ್ಳಿ. ಆಮೇಲೆ ಈ ಚಿತ್ರಗಳ ಮೇಲೆ ನಿಮಗೆ ಪ್ರಶ್ನೆ ಕೇಳ್ತೀನಿ, ನೀವೆಂದು ಹೇಳ್ಬೇಕಾಗುತ್ತೆ. ಗಮನ ಕೊಟ್ಟು ಕೇಳಿ. ಯಾವ ಚಿತ್ರ ನೋಡ್ತಾ ಇದ್ದೀರಾ ಈಗ? ಒಂದು ಕಡೆ ವಿಜ್ಞಾನದ ನೋಟ್ಬುಕ್ ಇದೆಯಲ್ಲ, ಅಲ್ಲಿ ಬರ್ಕೊಳ್ಳಿ ಸೂರ್ಯ ಅನ್ನೋ ಚಿತ್ರ. ಸೀರಿಯಲ್ ನಂಬರ್ 1 ಅಂತ ಕೊಡಿ. ಅದಕ್ಕೆ ಏನಂತ ಬರ್ಕಂತೀರಾ? ಚಿತ್ರದ ಹೆಸರು ಸೂರ್ಯ. ಹೆಸರು ಬರ್ಕೊಳ್ಳಿ ಸಾಕು. ಸೂರ್ಯ ಚಿತ್ರ ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ನೋಡ್ತಿರುವಂತಹ ಇಮೇಜ್, ಈ ಚಿತ್ರ ಯಾವ ಸೂರ್ಯ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒಂದು ಇಮೇಜ್ ತೋರಿಸ್ತಾರೆ ಮಿಥುನ್ ಅವರು. ಏನ್ ಹೇಳಿದೆ ನೆಕ್ಸ್ಟ್? ಸೌರ ಮಂಡಲ, ಭೂಮಿಯ ಸೌರ ಮಂಡಲ. ನಾವು ನಾವಿರುವಂತಹ ಒಂದು ಸೌರ ಮಂಡಲ, ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಮಧ್ಯೆ ಯಾರಿರ್ತಾರೆ? ಸೂರ್ಯನ ಸುತ್ತ ಎಷ್ಟು ಗ್ರಹಗಳು? 8 ಗ್ರಹಗಳು ಸುತ್ತರಿತಾ ಇರೋಂಥದ್ದು. ಅದರಲ್ಲಿ ನಾವು ಎಷ್ಟು ಜಾಗದಾಗಿದ್ದೀವಿ? 3ನೇ ಜಾಗದಾಗಿದ್ದೀವಿ. ಒಟ್ಟಾರೆಯಾಗಿ ಈ ಚಿತ್ರ ಏನ್ ಹೇಳ್ತಾ ಇದೆ? ಇದು ಯಾವ ಚಿತ್ರ? ಸೌರವ್ಯೂಹ. ಇಂಗ್ಲಿಷ್ ಅಲ್ಲಿ ಸೋಲಾರ್ ಸಿಸ್ಟಮ್, SOLAR, ಸೋಲಾರ್ ಸಿಸ್ಟಮ್. 2 ಚಿತ್ರಗಳನ್ನ ನೋಡಿದ್ರೆ ನೀವು. ಸಿಸ್ಟಮ್ SYSTEM, ವೆರಿ ಗುಡ್. ಸಿಸ್ಟಮ್, ಸೋಲಾರ್ ಸಿಸ್ಟಮ್. ನೆಕ್ಸ್ಟ್ 3ನೇ ಇಮೇಜ್ ತೋರಿಸ್ತಾ ಇದ್ದೀನಿ. ಅದೇನು ಅಂತ ಹೇಳಿ ನೋಡೋಣ. ಪರ್ವತಗಳು, ಗುಡ್ಡ ಬೆಟ್ಟಗಳು, ನೀವು ಇವೆಲ್ಲ ನೋಡಿರ್ತೀರಾ, ಕರೆಕ್ಟಾ? ಶಾಲಾ ಶೈಕ್ಷಣಿಕ ಪ್ರವಾಸದಲ್ಲಿ ನೀವು ಹೋದಾಗ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಥವಾ ಎಲ್ಲ ಒಂದ್ ಕಡೆ ನಿಲ್ಲಿಸಿದಾಗ ಗುಡ್ಡ ಬೆಟ್ಟಗಳು ನೀವು ಮೂರು ಸುತ್ತಮುತ್ತಲೂ ಕೂಡ ನೋಡಿರ್ತೀರಾ. ಪರ್ವತ ಶ್ರೇಣಿಗಳು. ನೆಕ್ಸ್ಟ್ 4 ಆಯ್ತು. ಇದು 5ನೇ ಚಿತ್ರ. ಕರೆಕ್ಟ್ ಇದೆಯಾ? ನದಿ. ನೀವು ನೋಡ್ತಾ ಇದ್ದೀರಾ, ನಿಮ್ಮ ಊರುಗಳೆಲ್ಲ ನದಿಗಳು ಇರ್ತಾವಲ್ವಾ? ಕರೆಕ್ಟ್. ಈ ನದಿ ಬಂದು ಯಾರನ್ನ ಸೇರ್ತಾ ಇದೆ? ಸಾಗರ ಅಥವಾ ಸಮುದ್ರಕ್ಕೆ ಸೇರಿಸಿರುವಂತಹ ಒಂದು ಚಿತ್ರ. ಕರೆಕ್ಟಾ? ನದಿ ಮತ್ತು ಸಾಗರಗಳು. ಓಕೆ ಆಯ್ತಾ? ಬರ್ಕೊಂಡು ನೆಕ್ಸ್ಟ್ ನೋಡಿ ಯಾವ ಇಮೇಜ್ ಕಾಣುತ್ತೆ ನಮಗೆ? ಯಾವೆಲ್ಲ ಚೆನ್ನಾಗಿದಾವಲ್ಲ? ಓಕೆ, ಬರೀ ಆನಂದಿಸ್ತಾ ಇದ್ದೀರಾ ಅಥವಾ ಅದರಲ್ಲಿರೋ ಅಂಶ ಕಲಿತಾ ಇದ್ದೀರಾ? ನೋಡೋಣ. ಎಷ್ಟು 5ನೇದ ಇದು? 5ನೇ ಒಂದು ಭಾವಚಿತ್ರ ಯಾವುದು? ಪಕ್ಷಿಗಳನ್ನ ನೋಡ್ತಾ ಇದೀವಿ. ನೆಕ್ಸ್ಟ್ ಇಮೇಜ್ ಏನ್ ಹೇಳ್ತಾ ಇದೆ ನೋಡೋಣ. ಸೂಕ್ಷ್ಮಾಣುಜೀವಿಗಳು, ಬ್ಯಾಕ್ಟೀರಿಯಾಗಳಿದಾವೆ ಇಲ್ಲಿ, ಪ್ಯಾರಾಮೀಷಿಯಂಗಳಿದಾವೆ, ಆಮೇಲೆ ಅಮೀಬಾಗಳು, ಯುಗ್ಲಿನಗಳು. ಇದು ಬ್ಯಾಕ್ಟೀರಿಯಾ, ಇದು ಅಮೀಬಾ. ಓಕೆನಾ? ಒಟ್ಟಾರೆಯಾಗಿ ಈ ಒಂದು ಗುಂಪಿಗೆ ನಾವೆಂತ ಕರಿತೀವಿ? ಸೂಕ್ಷ್ಮಾಣು ಜೀವಿಗಳು. 2ನೇ ಪಾಠದಲ್ಲಿ ನಾವು ಅಧ್ಯಯನ ಮಾಡಿದೀವಿ. ಏನ್ ಹೇಳಿ? ಸೂಕ್ಷ್ಮಾಣು ಜೀವಿಗಳು ಮಿತ್ರನ ಶತ್ರುನ. ಮಿತ್ರನು ಹೌದು. ವೆರಿ ಗುಡ್. ಓಕೆ
6ನೇ ಚಿತ್ರದಲ್ಲಿ ಸೂಕ್ಷ್ಮಾಣುಜೀವಿಗಳು ಕಂಡು ಬಂದು. ನೆಕ್ಸ್ಟ್ ಯಾರಿವರು? ದೂರದರ್ಶಕ. ದೂರದಲ್ಲಿ ಇರುವಂತಹ ವಸ್ತುಗಳನ್ನ ನಾವು ನೋಡುವಂತದ್ದು. ಓಕೆನಾ? ಭೂಮಿ ಮೇಲೆ ನಿಂತ್ಕೊಂಡು ಬೇರೆ ಬೇರೆ ಗ್ರಹಗಳನ್ನ ನಾವು ವೀಕ್ಷಣೆ ಮಾಡಬಹುದು ಅಲ್ವಾ? ದೂರದರ್ಶಕ. ಓಕೆ, ನೆಕ್ಸ್ಟ್ ಇಮೇಜ್ ಏನ್ ಹೇಳುತ್ತೆ ನೋಡೋಣ. ಇವೆಲ್ಲವೂ ವಾಹನಗಳು. ಬರ್ಕಂಡ್ ಆಯ್ತಾ? ಓಕೆ, ಫಾಸ್ಟ್. ನೆಕ್ಸ್ಟ್ ಯಾರಿವೆಲ್ಲ? ಯಂತ್ರೋಪಕರಣಗಳು, ಯಂತ್ರಗಳು, ಮಿಷಿನರಿಗಳು. ಕರೆಕ್ಟಾ? ಓಕೆ, ಮೇ ಬಿ ಇದು ಓಕೆ, ಇನ್ನೊಂದಿದೆ. ಯಾರು ಇವರೆಲ್ಲ? ಅಲ್ಲಿ ಏನೇನು ವಸ್ತುಗಳಿದೆ ನಿಮ್ಗೆ ಕಾಣ್ತಾ ಇದೆ. ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಡ್ಜ್ ಇರ್ಬೋದು, ಮಿಕ್ಸಿ ಇರ್ಬೋದು, ವಾಟರ್ ಫಿಲ್ಟರ್ ಇರ್ಬೋದು. ಓಕೆ, ಒಟ್ಟಾಗೆ ಮನೆಗಳಲ್ಲಿ ಬಳಕೆ ಮಾಡುವಂತಹ ವಸ್ತುಗಳನ್ನ ನೋಡಿದ್ರಿ. ನೆಕ್ಸ್ಟ್ ದೊಡ್ಡ ದೊಡ್ಡ ಕಟ್ಟಡಗಳು. ಇಂಥ ಕಟ್ಟಡ ಸಿಗ್ಬೇಕು ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಬೆಂಗಳೂರುಗಳು. ಕರೆಕ್ಟಾ? ಇನ್ನೂ ಹೋಗ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಮುಂದುವರಿದ ರಾಷ್ಟ್ರಗಳಿಗೆ ಹೋದ್ರೆ ಇಂತಹ ಇಷ್ಟು ವೈವಿಧ್ಯಮಯವಾದಂತಹ ಕಟ್ಟಡಗಳನ್ನ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್. ಓಕೆ, ಲಾಸ್ಟ್. ಓಕೆ, ಇಲ್ಲಿ ಬಿಡಿ. ಓಕೆ, ಇವಾಗ ಎಷ್ಟು ಭಾವಚಿತ್ರಗಳನ್ನ ನೋಡಿದ್ರಿ? ನಿಮ್ಮ ಪಟ್ಟಿಯಲ್ಲಿ ಎಷ್ಟು ಇದಾವೆ? 11 ಪಟ್ಟಿಗಳಿದಾವೆ. ಕರೆಕ್ಟಾ? ಇವೆಲ್ಲವೂ ಚೆನ್ನಾಗಿದ್ವಾ? ನಿಮ್ಗೆ ಇಷ್ಟ ಆಯ್ತಾ? ಓಕೆ ಮಕ್ಕಳ, ಇಲ್ಲಿ ಇಷ್ಟೊಂದು ಭಾವಚಿತ್ರಗಳೆಲ್ಲ ನೋಡಿದ್ರಲ್ಲ ನೀವು. ಇದರಲ್ಲಿ ಕೆಲವು ನೈಸರ್ಗದಲ್ಲಿ ಇರುವಂತಹ ಭಾವಚಿತ್ರಗಳು, ನಿಸರ್ಗದಿಂದ ತಯಾರಾದಂತಹ ಭಾವಚಿತ್ರಗಳು, ಇನ್ ಕೆಲವು ಮಾನವ ನಿರ್ಮಿತ ಭಾವಚಿತ್ರಗಳು. ಕರೆಕ್ಟಾ? ಯಾವುದು? ನೈಸರ್ಗಿಕವಾಗಿ ಬಂದಂತಹ ಚಿತ್ರ ಒಂದು ಸ್ವಲ್ಪ ಇದಾವೆ ಅಷ್ಟರಲ್ಲಿ. ಇನ್ ಕೆಲವು ಮಾನವ ನಿರ್ಮಿತ ಚಿತ್ರಗಳಿದಾವೆ. ಈಗ ನಿಮ್ಮ ಪಟ್ಟಿಯಲ್ಲಿ 11 ಜನ ಇದಾರಲ್ಲ, 11 ಭಾವಚಿತ್ರಗಳಲ್ಲಿ ಯಾವ ಗುಂಪಿಗೆ ಸೇರುತ್ತೆ ನೀವು ಕರೆಕ್ಟ್ ಆಗಿ ಹೇಳ್ಬೇಕು. ಏನು? ಮಾನವ ನಿರ್ಮಿತ ಅಂದ್ರೆ ಮನುಷ್ಯ ನಿರ್ಮಾಣ ಮಾಡಿರುವಂತಹ ಭಾವಚಿತ್ರ ಯಾವುದು, ಮತ್ತೆ ನಿಸರ್ಗದಲ್ಲಿ ತನ್ನಿಚ್ಚಿ ತಾನೇ ಆದಂತಹ, ಕರೆಕ್ಟಾ? ನಿಸರ್ಗದಲ್ಲಿ ಪ್ರಕೃತಿಯಲ್ಲಿ ತನ್ನಿಚ್ಚಿ ತಾನೇ ಉಂಟಾದಂತಹ ಭಾವಚಿತ್ರ ಯಾವುದು ಅಂತ ಹೇಳ್ಬೇಕು. ಹೇಳ್ತೀರಾ? ನೀವು ಹೆಣ್ಮಕ್ಳೆಲ್ಲ ನೈಸರ್ಗಿಕ ಭಾವಚಿತ್ರನ ಹೇಳ್ಬೇಕು. ಒಬ್ಬೊಬ್ಬರೇ ಕೈ ಎತ್ತಿ. ಆಮೇಲೆ ಗಂಡು ಮಕ್ಳೆಲ್ಲ ಅದ್ರಲ್ಲಿ ಮಾನವ ನಿರ್ಮಿತ ಭಾವಚಿತ್ರ ಯಾವುದು ಅಂತ ಹೇಳ್ಬೇಕು. ಹೇಳಕ್ಕಾಗುತ್ತಾ? ಓಕೆ, ಫಸ್ಟ್ ನಾವು ಹೆಣ್ಮಕ್ಳಿಂದ ಸ್ಟಾರ್ಟ್ ಮಾಡೋಣ. ನೈಸರ್ಗಿಕ ಭಾವಚಿತ್ರ ಯಾವುದು ಮಕ್ಕಳ ನಿಮ್ಮ ಪಟ್ಟಿಲಿ ಇರೋದ್ರಲ್ಲಿ? ಸೂರ್ಯ. ಓಕೆ, ಸೂರ್ಯ ಮನುಷ್ಯ ನಿರ್ಮಾಣ ಮಾಡಕ್ಕಾಗುತ್ತಾ? ಹಾಗಾಗಿ ನೈಸರ್ಗಿಕ ಇದರಲ್ಲಿ ಯಾರನ್ನ ಹೆಸರು ಬರೆಯೋಣ? ಸೂರ್ಯನ ಚಿತ್ರ ಬರಿಬಹುದಾ? ಓಕೆ, ವೆರಿ ಗುಡ್. ನೆಕ್ಸ್ಟ್, ಮಾನವ ನಿರ್ಮಿತ ಚಿತ್ರಗಳಲ್ಲಿ ದೂರದರ್ಶಕ. ಕರೆಕ್ಟಾ? ಪ್ರಕೃತಿ ಏನಾದ್ರು ತಯಾರು ಮಾಡಿತ್ತ ಅದು? ಇಲ್ಲ, ಮನುಷ್ಯ ನಿರ್ಮಾಣ ಮಾಡಿರುವಂತಹ ಒಂದು ಉಪಕರಣ ಅದು. ದೂರದಲ್ಲಿ ಇರುವಂತಹ ವಸ್ತುಗಳನ್ನ ವೀಕ್ಷಣೆ ಮಾಡಕ್ಕೋಸ್ಕರ ನಾವೇನ್ ಮಾಡ್ತೀವಿ? ದೂರದರ್ಶಕನ ಬಳಕೆ ಮಾಡ್ಕೊಂತೀವಿ. ಅದು ಮಾನವ ನಿರ್ಮಿತ. ನೆಕ್ಸ್ಟ್, ಯಾರ ಕೈ ಎತ್ತಿ ಹೆಣ್ಮಕ್ಳು? ಎರಡನೇದ್ರಲ್ಲಿ ನೈಸರ್ಗಿಕ. ಓಕೆ, ಗಾನ ಏನ್ ಹೇಳ್ಬಿಟ್ಟಿ? ಸೌರವ್ಯೂಹ. ಮನುಷ್ಯ ಮಾಡಿದ್ದು ಇಲ್ಲ, ಪ್ರಕೃತಿಯಲ್ಲೇ ಆಗಿರೋಂಥದ್ದು ನೈಸರ್ಗಿಕ ವಸ್ತು ಅದು. ಓಕೆ, ವೆರಿ ಗುಡ್. ನೆಕ್ಸ್ಟ್, ಬಾಯ್ಸ್ ಕಡೆ ಮಾನವ ನಿರ್ಮಿತಕ್ಕೆ ಇನ್ನೊಂದು ಉದಾಹರಣೆ. ವೆರಿ ಗುಡ್, ವಾಹನ. ನೆಕ್ಸ್ಟ್, ಪರ್ವತಗಳು. ಮನುಷ್ಯ ಮಾಡಕ್ಕಾಗುತ್ತಾ? ಇಲ್ಲ. ಎರಡು ರೀತಿ ನಾವು ವಿಂಗಡಣೆ ಮಾಡ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಒಂದು ನೈಸರ್ಗಿಕ, ಇನ್ನೊಂದು ಮಾನವ ನಿರ್ಮಿತ. ಮಾನವ ನಿರ್ಮಿತ ಯಾವುದು? ಗಂಡು ಮಕ್ಕಳು ಕೈ ಎತ್ತಿ. ಎದ್ದಾನೆ ಹೇಳಿ, ಕೈ ಎತ್ತಿ. ಯಾರು ಹೇಳಿ? ಹೇಳ್ಬಿಟ್ಟ? ಯಂತ್ರಗಳು. ಮನುಷ್ಯ ನಿರ್ಮಾಣ ಮಾಡಿರ್ತಾನೆ. ಓಕೆ, ನೆಕ್ಸ್ಟ್, ಆ ಕಡೆ ಸೈಡ್ ಹೆಣ್ಮಕ್ಳು ಸೈಡು. ಹಸಿಕ ಹೇಳ್ಬಿಟ್ಟಿ. ಓಕೆ, ಅದು ಮನುಷ್ಯ ಮಾಡಕ್ಕಾಗಲ್ಲ. ಓಕೆ, ವೆರಿ ಗುಡ್. ನೆಕ್ಸ್ಟ್, ಕಟ್ಟಡಗಳು ಕೂಡ ಮಾನವ ನಿರ್ಮಿತಾನೆ. ನೆಕ್ಸ್ಟ್, ಪಕ್ಷಿಗಳು. ವೆರಿ ಗುಡ್. ನೆಕ್ಸ್ಟ್, ಗೃಹ ಬಳಕೆಯ ವಸ್ತುಗಳು. ಮನುಷ್ಯ ಮಾಡಿರ್ತಾನೆ ತನ್ನ ಒಂದು ದೈನಂದಿನ ಜೀವನದಲ್ಲಿ ಕೆಲವೊಂದು ವಸ್ತುಗಳ ಮೇಲೆ ಮನುಷ್ಯ ಇವತ್ತೇನಾಗಿಯಾನೆ? ಡಿಪೆಂಡ್ ಆಗಿಯಾನೆ, ಅವಲಂಬನೆ ಆಗಿಯಾನೆ. ಓಕೆ, ನೆಕ್ಸ್ಟ್, ಸೂಕ್ಷ್ಮಾಣುಜೀವಿಗಳು. ಪ್ರಕೃತಿಲೇ ಆಗಿರೋಂಥದ್ದು ನೈಸರ್ಗಿಕ ವಸ್ತುಗಳು. ಕರೆಕ್ಟ್ ಆಗಿ ಯಾರು ಬಿಟ್ವಾ? ಎಲ್ಲವೂ ಖಾಲಿ ಆದ್ವಾ? ಮಾನವ ನಿರ್ಮಿತ ಎಲ್ಲ ಖಾಲಿ ಆದ್ವಾ ಗಂಡ್ಮಕ್ಳು? ಓಕೆ, ನೈಸರ್ಗಿಕ ವಸ್ತುಗಳು
ಅಂದ್ರೆ ನಾವು ನೋಡಿದಂತಹ ಚಿತ್ರಗಳಲ್ಲಿ ಮಾನವ ನಿರ್ಮಿತ ಮತ್ತೆ ನೈಸರ್ಗಿಕ ವಸ್ತುಗಳಾಗಿ ನಾವು ವಿಂಗಡಣೆ ಮಾಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಒಪ್ಕೊಂತೀರಾ? ಯಾರ್ಯಾರು ಉತ್ತರ ಹೇಳಿದ್ರಿ, ಉತ್ತರ ಹೇಳಕ್ ಸಹಾಯ ಮಾಡಿದ್ರಿ, ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಓಕೆನಾ? ಅರ್ಥ ಆಯ್ತಾ? ಓಕೆ, ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇಂತಹ ವಸ್ತುಗಳಲ್ಲಿ ನಾವು ಮೊದಲಿಗೆ ಕಲ್ಲಿದ್ದಲು ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಕಲ್ಲಿದ್ದಲು ಹೋಗಕ್ಕಿಂತ ಮುಂಚೆ ನೈಸರ್ಗಿಕ ಸಂಪನ್ಮೂಲ ಎಂದರೇನು? ಹಾಗಾದ್ರೆ ನೈಸರ್ಗಿಕ ಸಂಪನ್ಮೂಲ ಅಂದ್ರೇನು? ನಿಸರ್ಗದಲ್ಲಿ ತನ್ನಿಚ್ಚಿಗೆ ತಾನೇ ಉಂಟಾದಂತಹ ನೈಸರ್ಗಿಕ ಸಂಪನ್ಮೂಲಗಳು, ಪ್ರಕೃತಿದತ್ತವಾಗಿ ಸೃಷ್ಟಿಯಾದಂತಹ ವಸ್ತುಗಳು ನಾವೆಂತ ಕರಿತೀವಿ? ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಮನುಷ್ಯ ತನ್ನ ಒಂದು ಅವಶ್ಯಕತೆಗಾಗಿ ತಾನೇ ತನ್ನ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಂಡು ಅಥವಾ ವಿಜ್ಞಾನವನ್ನು ಬಳಕೆ ಮಾಡ್ಕೊಂಡು ಕೆಲವು ವಸ್ತುಗಳನ್ನ ತಯಾರಿಸಿರ್ತಾನೆ. ಅವನ್ನೆಂತ ಕರಿತೀವಿ? ಮಾನವ ನಿರ್ಮಿತ ವಸ್ತುಗಳು. ಅರ್ಥ ಆಯ್ತಾ? ಈಗ ಅಂತ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎಷ್ಟು ವಿಧ, ಅವುಗಳ ಲಭ್ಯತೆಯ ಆಧಾರದ ಮೇಲೆ ಎಷ್ಟು ಸಿಗ್ತವೋ ನಮಗೆ, ಎಷ್ಟು ಸಿಗಲ್ವೋ ಅನ್ನೋ ಆಧಾರದ ಮೇಲೆ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನ ಎರಡು ವಿಧವಾಗಿ ನಾವು ವಿಂಗಡಣೆ ಮಾಡಿದೀವಿ. ಯಾವ್ದು? ಮೊದಲನೇ ವಿಧಾನ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ, ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ. ಯಾವ ಆಧಾರದ ಮೇಲೆ ನಾವು ವಿಂಗಡಣೆ ಮಾಡಿದೀವಿ? ನಿಸರ್ಗದಲ್ಲಿ ಅವು ಎಷ್ಟು ನಮಗೆ ಸಿಗ್ತವೋ ಲಭ್ಯತೆಯ ಆಧಾರದ ಮೇಲೆ. ಕರೆಕ್ಟಾ? ಲಭ್ಯತೆಯ ಆಧಾರದ ಮೇಲೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಎರಡು ರೀತಿ ವಿಂಗಡಣೆ ಮಾಡಿದಂಥದ್ದು. ಬರಿದಾಗದ ಅಂತಂದ್ರೆ ಮನುಷ್ಯ ಎಷ್ಟೇ ಬಳಕೆ ಮಾಡಿದ್ರು ಕೂಡ, ಮನುಷ್ಯ ಎಷ್ಟೇ ಬಳಕೆ ಮಾಡಿದ್ರು ಕೂಡ ಅದು ಖಾಲಿ ಆಗಲ್ಲ ನಿಸರ್ಗದಲ್ಲಿ. ಅಂದ್ರೆ ನಿಸರ್ಗದಲ್ಲಿ ಅದರ ಪ್ರಮಾಣ ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ? ಜಾಸ್ತಿ ಇದೆ ಅಂತ ಅರ್ಥ. ಏನೋ ಅಪರಿಮಿತ ಪ್ರಮಾಣದಲ್ಲಿ ಇರುತ್ತವೆ. ಅಂದ್ರೆ ಯಥೇಚ್ಛವಾಗಿ ನಿಸರ್ಗದಲ್ಲಿ ಯಥೇಚ್ಛವಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಇದ್ರೆ ಅದು ಮನುಷ್ಯ ಎಷ್ಟೇ ಬಳಕೆ ಮಾಡಿದ್ರೆ ಖಾಲಿ ಆಗುತ್ತಾ ಆಗಲ್ವಾ? ಆಗಲ್ವಾ? ಆಗೋದಿಲ್ಲ. ಹಾಗಾಗಿ ನಾವು ಅದನ್ನ ಎಂತ ಕರಿತೀವಿ? ಬರಿದಾಗದ, ಖಾಲಿಯಾಗದ, ಬರಿದಾಗದ. ಅರ್ಥ ಆಯ್ತಾ? ಮಾನವನ ಎಷ್ಟೇ ಕೈ ಚಟುವಟಿಕೆಯಿಂದ ಪ್ರಯತ್ನ ಪಟ್ಟಿರುವ ಅಂತ ಸಂಪನ್ಮೂಲಗಳನ್ನ ನಾವು ಖಾಲಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆ ಯಾರು ಕೊಡ್ತೀರಾ? ಎಷ್ಟೇ ಬಳಕೆ ಮಾಡಿದ್ರು ಕೂಡ ಸಂಪನ್ಮೂಲಗಳು ಖಾಲಿ ಆಗ್ಬಾರ್ದು. ಯಾವುದು? ಸೂರ್ಯನ ಶಕ್ತಿ, ಸೌರಶಕ್ತಿ. ಮನುಷ್ಯನನ್ನು ಖಾಲಿ ಮಾಡಕ್ಕಾಗುತ್ತ? ಅದು ಯಾವುದೇ ಕಾರಣಕ್ಕೂ ಮನುಷ್ಯ ಸೂರ್ಯನ ಶಕ್ತಿ ಖಾಲಿ ಮಾಡಕ್ಕಾಗಲ್ಲ. ಪ್ರತಿ ದಿವಸ ಹುಡ್ತಾ ಇರುತ್ತೆ, ಪ್ರತಿ ದಿವಸ ಮುಳುಗ್ತಾ ಇರುತ್ತೆ. ಸೂರ್ಯನಿಂದ ಬರುವಂತ ಶಕ್ತಿ ಮನುಷ್ಯ ಖಾಲಿ ಮಾಡಕ್ಕಾಗುತ್ತಾ? ಬೇಕಾದ್ರೆ ಅವನು ಬುದ್ಧಿವಂತಿಕೆನ ಬಳಕೆ ಮಾಡ್ಕೊಂಡು ಅದನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತನೆ ಮಾಡಿ ಅದರಿಂದ ಅವನ ಶಕ್ತಿ ಪಡ್ಕೋಬಹುದು. ಅದನ್ನ ಖಾಲಿ ಮಾಡಕ್ಕಾಗುತ್ತಾ? ಆಗಲ್ಲ. ಗಾಳಿ ಮನುಷ್ಯ ಖಾಲಿ ಮಾಡಕ್ಕಾಗುತ್ತಾ? ಇಲ್ಲ. ಹಾಗಾಗಿ ಇವೆಲ್ಲವೂ ಬರಿದಾಗದ ಸಂಪನ್ಮೂಲ. ಏನೇಳಿ? ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಅಂತ ಕರೀಬಹುದು. ನೆಕ್ಸ್ಟ್ ಬರಿದಾಗುವ ಅಂದ್ರೆ ಏನು? ಹೆಸರು ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ? ಬೇಗ ಖಾಲಿ ಆಗುತ್ತೆ. ಅಂದ್ರೆ ಅದರ ಪ್ರಮಾಣ ಏನಾಗಿದೆ? ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ? ಕಮ್ಮಿ ಇರೋಂಥದ್ದು. ಏನು? ಆ ಸಂಪನ್ಮೂಲಗಳ ಪ್ರಮಾಣ ಸೀಮಿತವಾಗಿದೆ. ಸೀಮಿತ ಅಂದ್ರೆ ನಿರ್ದಿಷ್ಟ ಸಂಖ್ಯೆಗೆ ಸೀಮಿತವಾಗಿರುತ್ತೆ, ಅಷ್ಟೇ ಪ್ರಮಾಣದಲ್ಲಿರುತ್ತೆ. ಮನುಷ್ಯ ಅದನ್ನ ಬಳಕೆ ಮಾಡ್ಕಂತ ಹೋದಂಗ ಏನಾಗುತ್ತೆ? ಅದ್ರ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ. ಅಂತ ಒಂದು ಸಂಪನ್ಮೂಲಕ್ಕೆ ಒಂದು ಉದಾಹರಣೆ ಯಾವ್ದನ್ನ ಕೊಡ್ತೀರಾ? ಅರಣ್ಯಗಳು. ಇವತ್ತು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಅರಣ್ಯಗಳನ್ನೆಲ್ಲ ಏನ್ ಮಾಡ್ತಾ ಇದ್ದಾನೆ? ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಏನ್ ಮಾಡ್ತಿದ್ದಾನೆ? ನಾಶ ಮಾಡ್ತಾ ಇದ್ದಾನೆ. ಆ ಅರಣ್ಯಗಳನ್ನೆಲ್ಲ ಕಳೆದು ತನಗೆ ಅತಿಯಾದ ದುಡ್ಡಿನ ಆಸೆಗೋಸ್ಕರ ಬೇರೆ ಮಾರ್ತಾ ಇರೋಂಥದ್ದು ಸಾಕಷ್ಟು ಚಲನಚಿತ್ರಗಳು ನೋಡಿರ್ತೀರ, ಪಾಠದಲ್ಲೂ ಕೂಡ ಏನಾಗಿರ್ತೀರ, ಕೇಳಿರ್ತೀರ. ಅದೇ ಮತ್ತೆ ಅರಣ್ಯಗಳನ್ನ ನಾಶ ಮಾಡಿ ಅವನು ಸೈಟ್ ಗುಂಟು ಮಾಡ್ಕೊಂಡು ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇರೋದು. ಕರೆಕ್ಟಾ? ಅದು ಹೋಗ್ತಾ ಅರಣ್ಯಗಳು ಜಾಸ್ತಿ ಆಗ್ತೈತಾ ಕಮ್ಮಿ ಆಗ್ತೈತಾ? ಹಾಗಾಗಿ ಇದು ಬರಿದಾಗುವ ಸಂಪನ್ಮೂಲಕ್ಕೆ ನಾವು ಹೇಳ್ಬೋದಾ? ನೆಕ್ಸ್ಟ್ ಇನ್ನೊಂದು ಉದಾಹರಣೆ, ವನ್ಯಜೀವಿಗಳು. ಇವತ್ತು ವನ್ಯಜೀವಿಗಳ ಸಂಖ್ಯೆನೂ ಕೂಡ ಏನಾಗಿದೆ? ಪ್ರಾಣಿಗಳ ಸಂಖ್ಯೆ ಯಾವ ಪ್ರಾಣಿ ಜಾಸ್ತಿ ಆಗಿದೆ ಭೂಮಿ ಮೇಲೆ? ಮನುಷ್ಯ ಪ್ರಾಣಿ ಅದೇ ಜಾಸ್ತಿ ಆಗಿದೆ. ಬೇರೆ ಎಲ್ಲಾ ಪ್ರಾಣಿಗಳು ಏನಾಗಿದೆ? ಕಮ್ಮಿ ಆಗ್ತಾ ಇದೆ. ಇದು ಕೂಡ ಇದಕ್ಕೆ ಉದಾಹರಣೆ. ಖನಿಜಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ
ಮತ್ತೆ ನೈಸರ್ಗಿಕ ಅನಿಲಗಳು ಇತ್ಯಾದಿ ಇವೆಲ್ಲವೂ ಏನಾಗ್ತಾ ಇದೆ ಸಂಪನ್ಮೂಲ ಮನುಷ್ಯನ ಚಟುವಟಿಕೆಯಿಂದ ಏನಾಗ್ತಾ ಇದೆ ಖಾಲಿ ಆಗ್ತಾ ಇದೆಯಾ ಜಾಸ್ತಿ ಆಗ್ತಿದ್ಯಾ ಹಾಗಾಗಿ ನಾವು ಇದನ್ನ ಯಾವ್ದು ಸೇರಿಸಿದೀವಿ ಬರಿದಾಗುವ ಸಂಪನ್ಮೂಲ ನೈಸರ್ಗಿಕ ಸಂಪನ್ಮೂಲ ಮಕ್ಕಳ ಇದರಲ್ಲಿ ನಮ್ಮ ಪಾಠದಲ್ಲಿ ನಾವು ಅಧ್ಯಯನ ಮಾಡ್ತಿರೋದು ಯಾರ ಬಗ್ಗೆ ಕಲ್ಲಿದ್ದಲು ಬಗ್ಗೆ ಕಲ್ಲಿದ್ದಲಿಗೆ ಚಾರ್ಕೋಲ್ ಅಲ್ಲಿ ಏನಂತೀವಿ ಹರ್ಷಿಕಾ ಕಲ್ಲಿದ್ದಲಿಗೆ ನಾವು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೀವಿ ಚಾರ್ಕೋಲ್ ಕರೆಕ್ಟಾ ಈಗ ಈ ಚಾರ್ಕೋಲ್ ಕಲ್ಲಿದ್ದಲು ಹೇಗೆ ಉತ್ಪತ್ತಿ ಆಯ್ತು ನಾನು ಅವಾಗ ನಿಮ್ಗೊಂದು ಕಥೆ ಹೇಳಿದೆ ಹೇಗೆ ದೊಡ್ಡ ದೊಡ್ಡ ದೈತ್ಯಾಕಾರದ ಮರಗಳೆಲ್ಲವೂ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಅವು ಸತ್ತೋಗಿ ಅದ್ರ ಮೇಲೆ ಮಣ್ಣು ಮತ್ತೆ ಆಳಕ್ಕೆ ಹೋಗಿ 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 ಒತ್ತಡ ಮತ್ತೆ ತಾಪ ಜಾಸ್ತಿಯಾಗಿ ಏನು ಉತ್ಪತ್ತಿ ಆಯ್ತು ಅಂತ ಹೇಳಿದೆ ಕಲ್ಲಿದ್ದಲು ನೋಡೋಣ ಈಗ ಡೆಫಿನೇಷನ್ ಸತ್ತ ಜೀವಿಗಳ ಏನೇಳಿ ಸತ್ತ ಜೀವಿಗಳ ಉಳಿಕೆಗಳಿಂದ ಅಂದ್ರೆ ಅದು ಸತ್ತೋದ್ಮೇಲೆ ಉಳ್ಕೊಳ್ತಾರ ಅದು ಭಾಗಗಳು ಅಥವಾ ಉಳಿಕೆಗಳು ಅಂತ ಕರಿತೀವಿ ಸತ್ತ ಜೀವಿಗಳ ಉಳಿಕೆಯಿಂದ ಉಂಟಾಗಿರುವಂತದ್ದು ಇದಕ್ಕೆ ನಾವು ಇನ್ನೊಂದು ಪದದಲ್ಲಿ ಹೇಳೋದಾದ್ರೆ ಪಳೆಯುಳಿಕೆ ಅಂತ ಕರಿತೀವಿ ಹೇಗೆ ಉತ್ಪತ್ತಿ ಆಗುತ್ತೆ ಕಲ್ಲಿದ್ದಲು ಸತ್ತ ಜೀವಿಗಳ ಉಳಿಕೆಯಿಂದ ಯಾವ ಜೀವಿ ಸತ್ತೋಗಿರೋದಿಲ್ಲಿ ಯಾವ ಜೀವಿ ಸತ್ತೋಗಿರೋದಿಲ್ಲಿ ಕಲ್ಲಿದ್ದಲಲ್ಲಿ ದೊಡ್ಡ ದೊಡ್ಡ ದೈತ್ಯಾಕಾರದ ಮರ ಗಿಡಗಳು ಕರೆಕ್ಟಾ ಅವು ಸತ್ತೋಗಿ ಏನು ಉತ್ಪತ್ತಿ ಮಾಡಿದಾವೆ ಕೆಲವೊಂದು ಪಳೆಯುಳಿಕೆನ ಉತ್ಪತ್ತಿ ಮಾಡಿದಾವೆ ಆ ಪಳೆಯುಳಿಕೆ ನಾವೆಂತ ಕರಿತೀವಿ ಕಲ್ಲಿದ್ದಲು ಕಾಣ್ತಾ ಇದೆಯಲ್ಲ ಚಿತ್ರದಲ್ಲಿ ಕಲ್ಲಿದ್ದಲು ಕೂಡ ಉತ್ಪತ್ತಿ ಆಗುತ್ತೆ ಸತ್ತ ಜೀವಿಯಿಂದ ಪೆಟ್ರೋಲಿಯಂ ಡೀಸೆಲ್ ಗಳು ಉತ್ಪತ್ತಿ ಆಗುತ್ತೆ ಅದೇ ರೀತಿ ನ್ಯಾಚುರಲ್ ಗ್ಯಾಸ್ ಅಂದ್ರೆ ನೈಸರ್ಗಿಕ ಅನಿಲ ಇವೆಲ್ಲವೂ ಉತ್ಪತ್ತಿ ಆಗೋದು ಯಾವ್ದ್ರಿಂದ ಬೇರೊಂದು ಜೀವಿಯ ಸತ್ತು ಕೆಲವೊಂದು ಉಳಿಕೆಯಿಂದ ತ್ಯಾಜ್ಯಗಳಿಂದ ನಮ್ಗೆ ಈ ಉತ್ಪನ್ನಗಳು ಸಿಗ್ತಾ ಇದಾವೆ ಅವಿಲ್ಲದೆ ನಾವು ಬದುಕಕ್ಕಾಗುತ್ತಾ ನಮ್ಗೆ ಬೇಕೇ ಬೇಕಾನೆ ಓಕೆ ನೆಕ್ಸ್ಟ್ ಈ ಚಿತ್ರ ನೋಡ್ತಿದ್ರೆ ನಿಮ್ಗೆ ಏನ್ ಜ್ಞಾಪಕ ಬರುತ್ತೆ ಕಾಣ್ತಾ ಇದೆಯಾ ಬರೀ ಕಲ್ಲಿದ್ದಲು ಕಾಣ್ತಾ ಇದೆ ಇನ್ನು ಏನ್ ಕಾಣ್ತಾ ಇದೆ ಚಿತ್ರದಲ್ಲಿ ಗಮನಿಸ್ರಿ ಓಕೆ ಕಲ್ಲಿದ್ದಿದೆ ಅಲ್ಲಿ ಕಲ್ಲಿದ್ದು ಏನ್ ಮಾಡ್ತಿದ್ದಾರೆ ತೆಗಿತಾ ಇದ್ದಾರೆ ಕರೆಕ್ಟಾ ಕಲ್ಲಿದ್ದಲ ತೆಗಿಯೋದಕ್ಕೆ ನಾವ್ ಏನಂತ ಕರಿತೀವಿ ಗಣಿಗಾರಿಕೆ ಕರೆಕ್ಟಾ ಭೂಮಿಯಲ್ಲಿ ಅಡಗಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ವೈಜ್ಞಾನಿಕವಾಗಿ ಮತ್ತು ಲಾಭದಾಯಕವಾಗಿ ಹೊರತೆಗೆಯುವ ವಿಧಾನಕ್ಕೆ ನಾವೆಂತ ಕರಿತೀವಿ ಗಣಿಗಾರಿಕೆ ಕರೆಕ್ಟಾ ಹೆಂಗ್ ತೆಗೆಯಕ್ ಬರುತ್ತಾ ಗಣಿಗಾರಿಕೆನ ಯಂತ್ರಗಳನ್ನ ಮತ್ತೆ ವಿಜ್ಞಾನಗಳನ್ನ ಬಳಕೆ ಮಾಡಿಕೊಂಡು ಭೂಮಿಯ ಗರ್ಭದಿಂದ ಹೊರ ತೆಗೆದು ಸಾಗಿಸ್ತಾ ಇರೋದು ನಿಮಗೆ ಕಾಣ್ತಾ ಇದೆ ಹಾಗಾಗಿ ಈ ಚಿತ್ರ ನಿಮ್ಗೆ ಏನ್ ಹೇಳ್ತಾ ಇದೆ ಕಲ್ಲಿದ್ದಲಿನ ಗಣಿಗಾರಿಕೆ ಕರೆಕ್ಟ್ ಏನಿದೆ ಹೇಳಿ ಚಿತ್ರ ತಗ್ಗು ಪ್ರದೇಶಗಳೆಲ್ಲ ಅಡಗಿತ್ತಲ್ಲ ಅದನ್ನ ತಗ್ಗು ಮನುಷ್ಯ ಹೊರಗೆ ತೆಗಿತಾ ಇದ್ದಾನೆ ಯಾಕೆ ತೆಗಿತಾ ಇದ್ದಾನೆ ಹೊರಗಡೆ ಸಂಪನ್ಮೂಲಗಳನ್ನ ಕಲ್ಲಿದ್ದಲ ಸಂಪನ್ಮೂಲ ಯಾಕೆ ತೆಗಿತಾ ಇದ್ದಾನೆ ಅವನ ಒಂದು ಏನ್ ಲಾಭ ಇದೆ ಅವನಿಗೆ ಕಲ್ಲಿನಿಂದ ಏನ್ ಸಿಗುತ್ತೆ ಮನುಷ್ಯನಿಗೆ ಶಕ್ತಿ ಸಿಗುತ್ತೆ ಹೇಳಿ ಶಕ್ತಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಹೆಂಗ್ ಸಿಗುತ್ತೆ ನೋಡೋಣ ಓಕೆ ನೆಕ್ಸ್ಟ್ ನೋಡಿ ಕಲ್ಲಿಂದ ಚಿತ್ರ ನೋಡಿ ನೋಡಿರಲ್ಲ ಇವೆಲ್ಲ ರೈಲ್ವೆ ಸ್ಟೇಷನ್ ಗಳಿಗೆ ಟ್ರೈನ್ ಗಳಲ್ಲಿ ನಿಂತಿರ್ತವೆ ದೊಡ್ಡ ದೊಡ್ಡ ಗೂಡ್ಸ್ ಗಳಲ್ಲಿ ಅಲ್ಲಿ ಒತ್ಕೊಂಡು ನಿಂತಿರುತ್ತೆ ಕೆಲವೊಂದು ಚೂರ್ ಚೂರ್ ಕೆಳಗ್ ಬಿದ್ದಿರುತ್ತೆ ಕರೆಕ್ಟಾ ಯಾವ್ದಿದು ಕಲ್ಲಿದ್ದಲು ಓಕೆನಾ ಚಾರ್ಕೋಲ್ ಅಂತ ಕರೀತಾರೆ ನೆಕ್ಸ್ಟ್ ಭಾರತದಲ್ಲಿ ಮತ್ತು ಪ್ರಪಂಚದಲ್ಲಿ ಕಲ್ಲಿದ್ದಲು ಎಲ್ಲೆಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಕಲ್ಲಿದ್ದಲಿನ ಗಣಿಗಾರಿಕೆ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಸಿಕ್ಬಿಡುತ್ತಾ ಎಲ್ಲೆಲ್ಲಿ ಭೂಮಿ ಬಗಿತೀವಿ ಅದೆಲ್ಲ ಸಿಕ್ಬಿಡುತ್ತಾ ಕಲ್ಲಿದ್ದು ನಾನು ಅವಾಗ್ಲೇ ಹೇಳ್ದಂಗೆ ತಗ್ಗು ಪ್ರದೇಶದಲ್ಲಿ ಅದು ಸಂಗ್ರಹ ಆಗಿರುತ್ತೆ ಅಂತ ಹೇಳಿದ್ವಿ ಕರೆಕ್ಟಾ ನಮ್ಮ ಭಾರತದಲ್ಲಿ ನಾವು ನೋಡೋದಾದ್ರೆ ಎಲ್ಲೆಲ್ಲಿ ಸಿಗುತ್ತೆ ಮಹಾರಾಷ್ಟ್ರದಲ್ಲಿ ಈ ಚಿತ್ರ ಏನ್ ಹೇಳ್ತಾ ಇದೆ ಕಲ್ಲಿದ್ದಲು ಇರುವಂತಹ ನಿಕ್ಷೇಪ ಅಂದ್ರೆ ಕಲ್ಲಿದ್ದಲು ಭೂಮಿಯಲ್ಲಿ ಅಡಗಿರುವಂತದ್ದು ಮಹಾರಾಷ್ಟ್ರದಲ್ಲಿ ಆಂಧ್ರ ಪ್ರದೇಶದಲ್ಲಿ ನೆಕ್ಸ್ಟ್ ಒಡಿಶಾ ಮಧ್ಯಪ್ರದೇಶ ನಮ್ ಕರ್ನಾಟಕ ನೋಡಿ ನಮ್ ಕರ್ನಾಟಕದಲ್ಲಿ ಕಲ್ಲಿದ್ದಲು ಎಲ್ಲೂ ಇಲ್ಲ ನಾವು ಬೇರೆ ರಾಜ್ಯಗಳಿಂದ ಏನ್ ಮಾಡ್ಕೊಂತಿದೀವಿ ತಗೊಳ್ಳೋದು ಏನಂತ ಕರೀತಾರೆ ಆಮದು ಮಾಡ್ಕೊಂತಿದೀವಿ ಆಮದು ಬೇರೆ ರಾಜ್ಯಗಳಿಂದ ನಾವು ಅದನ್ನ ಆಮದು ಮಾಡ್ಕೊಂತಿದೀವಿ ಓಕೆನಾ
ನೆಕ್ಸ್ಟ್ ಪ್ರಪಂಚದಲ್ಲಿ ನೋಡೋಣ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು. ನೀವು ನೋಡ್ತಾ ಇದ್ದೀರಾ ಕಪ್ಪು ಮಾರ್ಕ್ ಎಲ್ಲೆಲ್ಲಿ ಕಾಣ್ತಾ ಇದೆ ನೋಡಿ, ಕರೆಕ್ಟಾ? ಅಲ್ಲೆಲ್ಲ ಯಾರಿದ್ದಾರೆ? ಆಸ್ಟ್ರೇಲಿಯಾ, ಏಷ್ಯಾ, ನಾರ್ತ್ ಅಮೇರಿಕಾದಲ್ಲಿ ಸ್ವಲ್ಪ ಕಲ್ಲಿನ ಗಣಿಗಾರಿಕೆ ಜಾಸ್ತಿ ಇದೆ, ಗಮನಿಸ್ತಿದ್ದೀರಲ್ಲ? ಓಕೆ ಅಲ್ವಾ? ಓಕೆ, ಇಂಥ ಜಾಗಗಳಲ್ಲಿ ಭೂಮಿಗಳಲ್ಲಿ ಇಂತಿಂತ ಕಡೆ ಕಲ್ಲಿದ್ದಲು ಇಷ್ಟಿಷ್ಟು ಪ್ರಮಾಣದಲ್ಲಿ ಇದೆ ಅಂತ. ನಾನು ಇದ್ರ ಕಥೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ. ಕಲ್ಲಿದ್ದಲು ಹೇಗೆ ಉಂಟಾಗುತ್ತೆ ಹೇಳಿ, ಕಲ್ಲಿದ್ದಲು ಹೇಗೆ ಉಂಟಾಗುತ್ತೆ ಹೇಳಿದೆ ಅಲ್ವಾ ನಾನು ಅವಾಗಲೇ? ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ಮತ್ತು ತೇವಾಂಶದಿಂದ ಕೂಡಿರುವ ಪ್ರದೇಶಗಳಲ್ಲಿ, ಕರೆಕ್ಟಾ, ಏನಾಯ್ತಲ್ಲಿ ದಟ್ಟ ಅರಣ್ಯ ಹೇಳಿದ್ನಲ್ಲ, ದೈತ್ಯಾಕಾರದ ಮರಗಳು ಅಂದ್ರೆ ಏನು, ಸಣ್ಣ ಅರಣ್ಯನ ದಟ್ಟ ಅರಣ್ಯನ ಅಂತಾರೆ. ದಟ್ಟ ಅರಣ್ಯಗಳು ಏನೋ ಪ್ರವಾಹದಂತಹ ನೈಸರ್ಗಿಕ ವಿಕೋಪಕ್ಕೆ ತುತ್ತಾಗಿ ಅವೇನಾಗ್ತಾ ಹೋಗುತ್ತೆ, ಮಣ್ಣಿನಲ್ಲಿ ಮುಚ್ಚೋಗ್ತಾ ಹೋಗುತ್ತೆ. ಅರಣ್ಯಗಳು ಮಣ್ಣಿನ ಅಡಿಗಳಲ್ಲಿ ಊತು ಹೋದವು, ಬರೀ ಊತೋಯ್ತಾ, ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹ ಆಗಿ 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 ಏನಾಯ್ತದು, ಸಂಪೀಡನೆಗೊಳ್ತು. ಸಣ್ಣಗಾಗದ್ನ ಸಂಪೀಡನೆ ಅಂತ ಕರಿತೀವಿ. ಹೇಳಿ, ಇಷ್ಟು ದೈತ್ಯಾಕಾರದ ಮರ ಇದ್ದೇನಾಗುತ್ತೆ, ಸಂಪೀಡನೆ ಆಗುತ್ತೆ. ಅದರೊಳಗಿರೋ ತೇವಾಂಶ ಎಲ್ಲ ಕಳ್ಕೊಂಡು ಏನಾಗುತ್ತದೋ ಸಂಪೀಡನೆ ಆಗುತ್ತೆ. ಸಂಪೀಡನೆ ಆಗಿ ಮಣ್ಣು ಬಂದು ಕುತ್ತಂಗೆ ಏನಾಯ್ತು, ಒತ್ತಡ ಜಾಸ್ತಿ ಆಯ್ತು. ಮತ್ತೆ ಹಾಳಕ್ ಹೋದಂಗೆ ಏನಾಯ್ತು, ತಾಪಮಾನ ಜಾಸ್ತಿ ಆಯ್ತು. ತಾಪ ಮತ್ತು ಒತ್ತಡಕ್ಕೆ ಸಿಲುಕಿ ಆ ದೈತ್ಯಾಕಾರದ ಮರಗಳು ಏನಾಗಿ ಪರಿವರ್ತನೆ ಆಗುತ್ತೆ, ಕಲ್ಲಿದ್ದಲಾಗಿ ಪರಿವರ್ತನೆ ಆಗುತ್ತೆ. ಇವೆಲ್ಲ ಆಗಕ್ಕೆ ಎಷ್ಟು ವರ್ಷ ಬೇಕು? ಮಿಲಿಯನ್ ಗಟ್ಟಲೆ ವರ್ಷ ಬೇಕು. ಇವೆಲ್ಲ ನಾನು ಹೇಳಿದಷ್ಟು ಒಂದ್ ನಿಮಿಷದಲ್ಲಿ 2 ನಿಮಿಷದಲ್ಲಿ ಹೇಳಿದಷ್ಟು ಸುಲಭವಾಗಿ ಆಗಲ್ಲ. ಸಾವಿರಾರು ವರ್ಷಗಳು ತಾಣುತ್ತೆ ಕಲ್ಲಿದ್ದು ಉತ್ಪತ್ತಿ ಆಗಕ್ಕೆ. ಅರ್ಥ ಆಗ್ತಿದ್ಯಾ? ಈ ರೀತಿ ಕಲ್ಲಿಂದ ಏನಾಗುತ್ತೆ, ಭೂಮಿಯ ಗರ್ಭದಲ್ಲಿ ಉಂಟಾಗುತ್ತೆ. ಈ ಕಲ್ಲಿದ್ದಲ್ಲಿ ಏನಿರುತ್ತಪ್ಪ? ಈ ಕಲ್ಲಿದ್ದಲ್ಲಿ ಪ್ರಮುಖವಾಗಿ ಯಾರಿರ್ತಾರೆ? ಕಾರ್ಬನ್ ಪರಮಾಣು. ಯಾರಿರ್ತಾರೆ? ಕಾರ್ಬನ್ ಪರಮಾಣು. ಕಾರ್ಬನ್ ಪರಮಾಣು ಯಾವ ಅಕ್ಷರದಿಂದ ಸೂಚಿಸ್ತೀವಿ ಆವರ್ತ ಕೋಷ್ಟಕದಲ್ಲಿ? ವೆರಿ ಗುಡ್, ಹೇಳ್ಬಿಟ್ಟೆ. ಸಿ ಏನಂತ ಕರಿತೀವಿ? ಸಿ ಅಕ್ಷರದಿಂದ ಸೂಚಿಸ್ತೀವಿ. ಯಾರನ್ನ? ಕಾರ್ಬನ್ನ. ಓಕೆನಾ? ಎಲ್ಲಿ ಸಿಕ್ತು? ಸಸ್ಯ ವರ್ಗಗಳಲ್ಲಿ ಕಲ್ಲಿದ್ದು ಕಾಣಿಸ್ಕೊಂತು. ಅದರಲ್ಲಿ ಕಾರ್ಬನ್ ಅಂಶ ಜಾಸ್ತಿ ಇತ್ತು. ಹಾಗಾಗಿ ನಾವು ಇದನ್ನ ಎಂತ ಕರಿತೀವಿ? ಕಾರ್ಬನೀಕರಣ. ಎಂತ ಕರಿತೀವಿ? ಕಾರ್ಬನೀಕರಣ. ಏನು ಹಾಗಾದ್ರೆ ಕಾರ್ಬನೀಕರಣ ಅಂದ್ರೆ? ಸತ್ತ ಸಸ್ಯ ವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನ ಗತಿ. ಬಹಳ ಬೇಗ ಬಹಳ ನಿಧಾನಕ್ಕಾಯ್ತಾ ಇದು ನಿಧಾನ ಗತಿಯ ಪ್ರಕ್ರಿಯೆಯನ್ನ ಎಂತ ಕರಿತೀವಿ? ಕಾರ್ಬನೀಕರಣ. ಬರಿಬೋದ ಪರೀಕ್ಷೆಯಲ್ಲಿ? ಕಾರ್ಬನೀಕರಣ ಅಂದ್ರೆ ಏನ್ ಹೇಳಿ? ಅರ್ಥ ಆಯ್ತಾ? ಸತ್ತ ಸಸ್ಯ ವರ್ಗದಲ್ಲಿ ಇರುವಂತಹ ಕಾರ್ಬನ್ ನಿಧಾನಗತಿಯಾಗಿ ಪರಿವರ್ತನೆ ಆಗೋದನ್ನ ಏನಂತ ಕರಿತೀವಿ? ಕಾರ್ಬನೀಕರಣ ಅಂತ ನಾವು ಕರಿತೀವಿ. ಇದು ಸಸ್ಯಗಳ ಉಳಿಕೆಯಿಂದ ಉಂಟಾಗಿರುವುದರಿಂದ ಇದನ್ನು ನಾವು ಕಲ್ಲಿದ್ದಲ ಪಳೆಯುಳಿಕೆ ಅಂತ ಕರಿತೀವಿ. ಯಾವ್ದಿಂದ ಉಂಟಾಗಿದ್ದು? ಸತ್ತ ಸಸ್ಯ ವರ್ಗದ ಉಳಿಕೆಗಳಿಂದ. ಕರೆಕ್ಟ್ ಅಲ್ವಾ? ಹಾಗಾಗಿ ಇದನ್ನ ನಾವೆಂತ ಕರಿತೀವಿ? ಪಳೆಯುಳಿಕೆ ಅಂತ ಕರಿತಿದ್ವಿ. ಯಾವ್ದು ಪಳೆಯುಳಿಕೆ ಇದು? ಕಲ್ಲಿದ್ದಲಿನ ಪಳೆಯುಳಿಕೆ. ಎಲ್ಲಿ? ಕಲ್ಲಿದ್ದಲಿನ ಪಳೆಯುಳಿಕೆ. ಅರ್ಥ ಆಯ್ತಾ? ಕಲ್ಲಿದ್ದು ಹೇಗೆ ಉಂಟಾಯ್ತು ಅಂತ? ಎಷ್ಟು ವರ್ಷಗಳ ಹಿಂದೆ ಉಂಟಾಯ್ತು ಕಲ್ಲಿದ್ದು? ವರ್ಷಗಳ ಹಿಂದೆ. ಯಾರಿಂದ ಉಂಟಾಯ್ತು? ವಿಕೋಪದಿಂದ. ಯಾರಿಂದ ಉಂಟಾಯ್ತು ಸತ್ಯ ಇದು ಕಲ್ಲಿದ್ದು? ದಟ್ಟ ಅರಣ್ಯದಿಂದ ಮತ್ತು ಒತ್ತಡ ಮತ್ತು ತಾಪದ ಬದಲಾವಣೆಗಳಿಂದ ನಾವಿವತ್ತು ಕಲ್ಲಿದ್ದನ್ನ ನೋಡ್ತಾ ಇದೀವಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕಲ್ಲಿದ್ದಲಿನ ವಿಧಗಳು. ನೋಡ್ರಿ, ಇಲ್ಲಿ ಕಲ್ಲಿದ್ದು ಅಂತ ನಾವು ಸುಮ್ಮನೆ ಹೇಳಿದ್ವಿ. ಕಲ್ಲಿದ್ದಲ್ಲಿ ಎಷ್ಟು ರೀತಿ ವಿಧಗಳಿದಾವೆ ನೋಡಿ, ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಪೀಟ್ ಅಂತ ಕರೀತಾರೆ, ಲಿಗ್ನೈಟ್ ಅಂತ ಕರೀತಾರೆ, ಬ್ಯುಟಿಮಿನಸ್ ಕೋಲ್ ಅಂತ ಕರೀತಾರೆ, ಮತ್ತೆ ಆಂಥ್ರಾಸೈಟ್ ಅಂತ ಕರೀತಾರೆ. ಇಷ್ಟು ವಿಧದ ಕಲ್ಲಿದ್ದಲಿದಾವೆ. ಹೇಳಿ, ಇಷ್ಟು ವಿಧದ ಕಲ್ಲಿದ್ದಲಿದಾವೆ.
ನೀವೇನಾದ್ರು ಆಪಲ್ ತಗೊಳಕ್ ಹೋದ್ರೆ ಅಂಗಡಿಗಳಲ್ಲಿ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅಂತ ಕರೆಕ್ಟ್ ಅಲ್ಲ. ಫಸ್ಟ್ ಕ್ವಾಲಿಟಿ ರೇಟ್ ಕಮ್ಮಿ ಇರುತ್ತೆ, ಜಾಸ್ತಿ ಇರುತ್ತಾ? ಅಂದ್ರೆ ಹೆಂಗಿರುತ್ತೆ? ಫಸ್ಟ್ ಕ್ವಾಲಿಟಿ ಸೈಜ್ ದೊಡ್ಡದಾಗಿರುತ್ತೆ, ಒಳ್ಳೆ ಕಲರ್ ಇರುತ್ತೆ, ಒಳ್ಳೆ ರುಚಿ ಇರುತ್ತೆ. ಹಾಗಾಗಿ ಅದನ್ನ ನಾವೆಂತ ಕರಿತೀವಿ? ಫಸ್ಟ್ ಕ್ವಾಲಿಟಿ. ರೇಟ್ ಕಮ್ಮಿ ಇರುತ್ತಾ, ಜಾಸ್ತಿ ಇರುತ್ತಾ? ಸೆಕೆಂಡ್ ಕ್ವಾಲಿಟಿದು ಸ್ವಲ್ಪ ಕಮ್ಮಿ ಇರುತ್ತೆ, ಥರ್ಡ್ ಕ್ವಾಲಿಟಿದು ರುಚಿ ಬಣ್ಣ ಎಲ್ಲ ಒಂಚೂರು ಕಮ್ಮಿ ಇರುತ್ತೆ. ಹಂಗೇನೆ ಕೋಲಲ್ಲಿ ಇಷ್ಟು ರೀತಿ ವಿಧಗಳಿದಾವೆ. ಅರ್ಥ ಆಯ್ತಾ? ಓಕೆ. ಕಲ್ಲಿದ್ದಲು ಎಲ್ಲೆಲ್ಲಿ ಬಳಕೆ ಮಾಡ್ಕೊಂತಾರೆ? ಈಗ ಬನ್ನಿ, ಹಿಂದಿನ ಕಾಲದಾಗೆಲ್ಲ ಅದನ್ನ ಅಡಿಗೆ ಮಾಡಕ್ಕೆ ಬಳಕೆ ಮಾಡೋರು. ಏನೇಳಿ? ಹಿಂದಿನ ಕಾಲದಾಗೆಲ್ಲ ಅಡಿಗೆ ಮಾಡಕ್ಕೆ ಬಳಕೆ ಮಾಡೋರು. ಯಾಕಂದ್ರೆ ಅದು ಬಹಳ ಶಾಖ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಿತ್ತು, ಉಷ್ಣ ಶಕ್ತಿ ಜಾಸ್ತಿ ಬಿಡುಗಡೆ ಮಾಡ್ತಿತ್ತು. ಹಾಗಾಗಿ ಅದನ್ನ ಅಡುಗೆಗೆ ಇಂಧನವಾಗಿ ಬಳಕೆ ಮಾಡ್ತಾ ಇದ್ರು. ಬಹಳ ಹಿಂದೆ ಇರುವಂತಹ ನಿಮ್ಮ ಪೂರ್ವಜರಿಗೆ ಗೊತ್ತಿರುತ್ತದು. ಓಕೆನಾ? ಏನ್ ಮಾಡಕ್ ಬಳಸ್ತಾರೆ? ಚೈತನ್ಯ ಅಡಿಗೆ ಮಾಡಕ್ಕೆ. ನಿಮಗೆ ಇನ್ನೂ ಒಂದು ವಿಷಯ ಗೊತ್ತಿರ್ಬೋದು, ಹಳೆ ಕಾಲದ ಟ್ರೈನ್ಗಳು ಅಂದ್ರೆ ಅಬೆ ಇಂಜಿನ್ಗಳು ಅಂತ ಕರೆಯೋರು. ಕರೆಕ್ಟಾ? ಅಲ್ಲಿ ಕಲ್ಲಿದ್ದನ್ನ ತೆಗೆದು ಇಂಜಿನ್ ಅಲ್ಲಿ ಬಳಕೆ ಮಾಡ್ಕೊಂಡು ಅದರಿಂದ ಶಾಖ ಶಕ್ತಿಯನ್ನ ಉತ್ಪತ್ತಿ ಮಾಡ್ಕೊಂಡು ಆ ಶಾಖ ಶಕ್ತಿಯನ್ನ ಚಲನಾ ಶಕ್ತಿಯಾಗಿ ಪರಿವರ್ತನೆ ಮಾಡ್ಕೊಂಡು ಆ ಟ್ರೈನ್ ಚಲಿಸ್ತಾ ಇತ್ತು. ಹಾಗಾಗಿ ಎರಡನೇ ಉಪಯೋಗ ಇಲ್ಲಿ ಇದಕ್ಕೆ. ಈ ಮೊದಲು ಇದನ್ನು ರೈಲು ಇಂಜಿನ್ಗಳಲ್ಲಿ ಹಬೆ ಅಂದ್ರೆ ನೀರ್ ಹಬೆ ಬರುತ್ತಲ್ಲ, ಚೆನ್ನಾಗಿ ಉರಿ ಹಾಕ್ತಾರೆ. ಉರಿ ಹಾಕ್ದಾಗ ಏನಾಗುತ್ತೆ? ನೀರಿಗೆ ಕೊಟ್ಟಾಗ ಅದು ಹಬೆ ಉತ್ಪತ್ತಿ ಮಾಡುತ್ತೆ. ಆ ಹಬೆಯಿಂದ ನಾವು ಇಂಜಿನ್ ನ ಚಲಿಸ್ತಾ ಇದ್ವಿ. ಟ್ರೈನ್ ಒಂದ್ ಕಡೆ ಇನ್ನೊಂದು ಕಡೆಗೆ ಏನಾಗ್ತಿತ್ತು? ಚಲಿಸ್ತಾ ಇತ್ತು. ಅದಾದ್ಮೇಲೆ ಶಾಖವನ್ನ ಉತ್ಪತ್ತಿ ಮಾಡ್ತಾ ಇದ್ವಿ ನಾವು. ಹೇಳಿ, ಶಾಖವನ್ನ ಉತ್ಪತ್ತಿ ಮಾಡ್ತಾ ಇದ್ವಿ. ಎಲ್ಲಿ ಶಾಖ ಉತ್ಪತ್ತಿ ಮಾಡ್ತಿದ್ವಿ? ವಿದ್ಯುತ್ ಸ್ಥಾವರಗಳಲ್ಲಿ. ನಮಗೆ ಕರೆಂಟ್ ಬರ್ತಾ ಇದೆ ಅಂದ್ಮೇಲೆ ಹೆಂಗ್ ಬರ್ತಾ ಇದೆ ಕರೆಂಟ್ ಗೊತ್ತಾ ನಿಮಗೆ? ಹೆಂಗ್ ಬರ್ತಾ ಇದೆ ಕರೆಂಟ್ ನಮ್ಮ ಮನೆಗೆ? ವೈರ್ ಮೂಲಕ ಬರ್ತಾ ಇದೆ ತಾನೆ. ಆ ವೈರ್ ಮೂಲಕ ಕರೆಂಟ್ ಯಾರು ಹೆಂಗ್ ಉತ್ಪತ್ತಿ ಮಾಡ್ತಿದ್ವಿ ಗೊತ್ತಾ ನಿಮಗೆ? ಮಳೆ ಬರುತ್ತೆ, ನೀರು ಜೋಗ ಜಲಪಾತ ಬೀಳುತ್ತೆ, ಅಲ್ಲಿ ಟರ್ಬೈನ್ ತಿರುಗುತ್ತೆ, ಅದ್ರ ಮೂಲಕ ಕರೆಂಟ್ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದೀವಿ ಅಲ್ವಾ? ಯಾವಾಗಲೂ ಜೋಗ ಜಲಪಾತದಲ್ಲಿ ಮಳೆ ಬರ್ತಿರುತ್ತಾ? ಯಾವಾಗಲೂ ನೀರು ಬಿಡ್ತಾನೆ ಇರುತ್ತಾ? ಇಲ್ಲ ತಾನೆ. ಮಳೆಗಾಲದಲ್ಲಿ ಮಾತ್ರ ನಾವು ಒಂದ್ 2 ತಿಂಗಳು ನೋಡಕ್ಕೆ ಅದಕ್ಕೆ ಸಾಧ್ಯತೆ ಐತೆ. ಬಾಕಿ ಟೈಮಲ್ಲಿ ಕರೆಂಟ್ ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ? ಕಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ. ಎಲ್ಲಿಂದ ಉತ್ಪತ್ತಿ ಆಗ್ತಿದೆ? ಉತ್ಪತ್ತಿ ಆಗ್ತಿದೆ. ಈಗ ಅರ್ಥ ಆಗ್ತಿದ್ಯಾ ಇದರ ಒಂದು ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ? ನಾವು ನಮ್ಮ ಮನೆಯಲ್ಲಿ ಬಳಸ್ತಿರುವಂತಹ ವಿದ್ಯುತ್ ಶಕ್ತಿ ಶೇಕಡ 70ರಿಂದ 80 ಭಾಗ ಯಾವ್ದ್ರಿಂದ ತಯಾರಿಸ್ತಿದೀವಿ? ಕಲ್ಲಿಂದ ಉತ್ಪತ್ತಿ ಮಾಡ್ತಾ ಇದೀವಿ. ಮತ್ತೆ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಉತ್ಪತ್ತಿ ಮಾಡ್ತಿದೀವಿ. ಬಟ್ಟೆ ಫ್ಯಾಕ್ಟರಿ ಆಗಿರ್ಬೋದು, ಅಥವಾ ಯಾವ್ದೋ ವಾಹನ ಬಿಡಿ ಭಾಗಗಳನ್ನ ತಯಾರಿಸೋ ಫ್ಯಾಕ್ಟರಿ ಆಗಿರ್ಬೋದು, ಅಥವಾ ಮನೆಗಳಲ್ಲಿ ಬಳಕೆ ಮಾಡುವಂತಹ ಗೃಹ ವಸ್ತುಗಳ ಕಾರ್ಖಾನೆಗಳಾಗಿರ್ಬೋದು. ಕಾರ್ಖಾನೆಗಳ ಶಕ್ತಿ ಬೇಕೋ ಬೇಡವಾ? ಬೇಕು. ಅಂದ್ರೆ ಆ ಶಕ್ತಿ ಯಾರ ಮೂಲಕ ಕೊಡ್ತಾ ಇದೀವಿ ನಾವು? ಎಷ್ಟು ಇಂಪಾರ್ಟೆಂಟ್, ಅರ್ಥ ಆಯ್ತಾ? ನೆಕ್ಸ್ಟ್, ಅನೇಕ ಕೈಗಾರಿಕೆಗಳಲ್ಲೂ ಕೂಡ ನಾವು ಕಲ್ಲಿದ್ದಲನ್ನ ಬಳಕೆ ಮಾಡ್ತಾ ಇದೀವಿ. ಕಲ್ಲಿದ್ದಲು ಮತ್ತು ಬೇರೆ ಬೇರೆ ವಿಧಗಳಿದಾವೆ. ಕೋಕ್, ಕಲ್ಲಿದ್ದಲಿನ ಡಾಂಬರ್ ಮತ್ತು ಕಲ್ಲಿದ್ದಲು. ಓಕೆನಾ? ಈ ಕಲ್ಲಿದ್ದಲಿನ ಗಣಿಗಾರಿಕೆ ಹೇಗಾಗುತ್ತೆ ಅನ್ನೋದು ಚಿಕ್ಕ ವಿಡಿಯೋ ನೋಡೋಣ. ನೋಡ್ತೀರಾ? ಇಲ್ಲಿ ಅರ್ಥ ಆಯ್ತಾ? ಕಲ್ಲಿದ್ದಲಿನ ಪ್ರಾಮುಖ್ಯತೆ ಅರ್ಥ ಆಯ್ತಾ? ಕಲ್ಲಿದ್ದಲಿಂದ ನಮ್ ಕಡೆ ಬದುಕಕ್ಕೆ ಆಗುತ್ತಾ ಇವತ್ತಿನ ಜೀವನದಾಗೆ? ಇಲ್ಲ. ಒಂದು ವಿಡಿಯೋ ನೋಡೋಣ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಕೋಲ್ ಇಂಡಿಯಾ ಲಿಮಿಟೆಡ್. ಓಕೆನಾ? ಇದೊಂದು ಕಂಪನಿ. ಏನು? ಕೋಲ್ ಇಂಡಿಯಾ ಲಿಮಿಟೆಡ್. ಕೋಲ್ ಅಂದ್ರೆ ಯಾವುದು? ಚಾರ್ಕೋಲ್. ಚಾರ್ಕೋಲ್ ಅಂದ್ರೆ ಯಾರು? ಹೇಗೆ ಗಣಿಗಾರಿಕೆ ಮಾಡಿಕೊಂಡು ಈ ಕೋಲ್ ಇಂಡಿಯಾ ಲಿಮಿಟೆಡ್ ಅನ್ನೋದು ಭೂಮಿಯ ಗರ್ಭದಿಂದ ಕಲ್ಲಿದ್ದಲನ್ನ ಹೊರಗೆ ತೆಗೆದು ಮಾನವನ ಉಪಯೋಗಕ್ಕೆ ಬಳಕೆ ಮಾಡ್ತಾ ಇದೀವಿ ಅನ್ನೋದು ಬರೀ ಒಂದು 2 ನಿಮಿಷ ವಿಡಿಯೋ ಇದೆ, ನೋಡಿ. Also one of the largest corporate employers of the world. Today the world is driven by energy, and our job is to produce one of the most efficient forms of energy of the world. CIL fuels 65% of India's electricity generation. ನೋಡಿ, 65%. ನಾನು ಅವಳ 70 ಭಾಗ ಅಂತ ಅಂದೆ ನಿಮಗೆ ಅಲ್ವಾ? 70 ಅಲ್ವಂತೆ, 65% ಅಷ್ಟು ವಿದ್ಯುತ್ ಶಕ್ತಿಯನ್ನ ನಾವು ಎಲ್ಲಿ ತಯಾರಿಸ್ತಾ ಇದೀವಿ? Responsibility and freedom ಎಲ್ಲಿ? ಕಲ್ಲಿದ್ದಲಿಂದ ತಯಾರಿಸ್ತಾ ಇದೀವಿ. 65% ಅಷ್ಟು ವಿದ್ಯುತ್ ಶಕ್ತಿ ನಾವೇನ್ ಮಾಡ್ತಾ ಇದೀವಿ? ಈ ಒಂದು ಕಲ್ಲಿದ್ದಲಿಂದ ತಯಾರಿಸ್ತಾ ಇದೀವಿ. ಗಮನಿಸಿದ್ರ ಈ ಅಂಶನ? ಅರ್ಥ ಆಯ್ತಾ?
in the mind, who have taken and will continue to take every step possible to transform mining into ನೋಡ್ರಿ ದೊಡ್ಡ ದೊಡ್ಡ ಎಲ್ಲಿ ಟ್ರೈನ್ಗಳಲ್ಲಿ ಗೂಡ್ಸ್ಗಳಲ್ಲಿ ಅಲ್ಲಿನ ತಂದು ಯಾವ್ಯಾವ ಊರಿಗೆ ಬೇಕು ಆ ಊರುಗಳಿಗೆ ಏನ್ ಮಾಡ್ತಾ ಇದೀವಿ, ಸಾಗಿಸ್ತಾ ಇದೀವಿ ಅಲ್ವಾ. With this, we will adopt environmental friendly technology that will use surface miners, truck and trolley loaded fork cannons, mist sprayers, automated sprinklers, mechanical road sweepers, all torch bearers of ನೋಡಿದ್ರ ಎಷ್ಟು ತಂತ್ರಜ್ಞಾನ ಬಳಕೆ ಮಾಡ್ತಾ ಇದೀವಿ. ಅವರೆಲ್ಲ ಹೇಳಿದ್ರು ಅರ್ಥ ಆಯ್ತಾ? ಇಷ್ಟು ರೀತಿಯ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ನಾವು ಕಲ್ಲಿದ್ದಲಿನ ಗಣಿಗಾರಿಕೆಯನ್ನ ವೈಜ್ಞಾನಿಕವಾಗಿ ನಿರ್ವಹಿಸ್ತಾ ಇದೀವಿ ಅಲ್ವಾ. not only this, but we have transformed traditional ways of transportation of coal through trucks. ಟ್ರಕ್ಗಳ ಮೂಲಕ ಸಾಗಿಸ್ತಿದೀವಿ, ಟ್ರೈನ್ಗಳ ಮೂಲಕ ಸಾಗಿಸ್ತಾ ಇದೀವಿ. ನೋಡಿದ್ರಾ? An eco-friendly procedure for mass transportation of coal to mine in the nearest rail connectivity. ಪ್ರಕೃತಿಗೆ ಹಾನಿಯಾಗದ ರೀತಿಯಲ್ಲಿ ಪ್ರಕೃತಿಗೆ ಗಣಿಗಾರಿಕೆ ಮಾಡಿದ್ರೆ ಪ್ರಕೃತಿಗೆ ಹಾನಿ ಆಗೇ ಆಗುತ್ತೆ. ಆದರೆ ವಿಜ್ಞಾನನ ಬಳಕೆ ಮಾಡ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಪ್ರಕೃತಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ಗಣಿಗಾರಿಕೆ ಮಾಡ್ತಾ ಇದೀವಿ. ಕೋಲನ್ನ ಭೂಮಿಯಿಂದ ಹೊರಗೆ ತೆಗಿತಾ ಇದೀವಿ. ಯಾಕೆ ತೆಗಿತಾ ಇದೀವಿ ಅನ್ನೋದು ಉಪಯೋಗಗಳಲ್ಲಿ ತಿಳ್ಕೊಂಡ್ರಿ ನೀವು ಅಲ್ವಾ ಅಲ್ವಾ. Truck transports. The FNC should result in reducing 500,000 ಇವೆಲ್ಲ ಶುದ್ಧೀಕರಣ ಘಟಕ emissions per annum. ತದ್ದು ಇರುವ ಲಾರಿಲಿ ಡೈರೆಕ್ಟ್ ಆಗಿ ಉಪಯೋಗ ಬರಲ್ಲ, ಅದನ್ನ ಬೇರೆ ಬೇರೆ ಶುದ್ಧೀಕರಣ ಆಗ್ಬೇಕು. Initiatives such as these at CIL are effective, efficient, and are executed keeping in mind the future of our homes and generations to come. It is ಓಕೆ, ಈಗ ನೋಡಿದ್ರ ಯಾವ ರೀತಿ ನಾವು ಕಲ್ಲಿದ್ದಲಿನ ಗಣಿಗಾರಿಕೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಪ್ರಕೃತಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಎಕೋ ಫ್ರೆಂಡ್ಲಿ ಅಂತ ಕರೀತಾರೆ. ಏನಂತಾರೆ ಅದಕ್ಕೆ? ಆದಷ್ಟು ಪರಿಸರಕ್ಕೆ ಆಗುವಂತಹ ತೊಂದರೆಯನ್ನ ಕಮ್ಮಿ ಮಾಡುವಂತ ನಾವು ಇವತ್ತು ಗಣಿಗಾರಿಕೆಯನ್ನ ಮಾಡ್ತಾ ಇದೀವಿ. ಬಟ್ ಮಾಡ್ಲೇಬೇಕು, ಬೇರೆ ವಿಧಿ ಇಲ್ಲ ನಮಗೆ. ಯಾಕೊತ್ತಾ, ನಾವು ಕೋಲ್ ಅಥವಾ ಚಾರು ಏನು ಕಲ್ಲಿದ್ದಲಿನ ನಾವು ಹೊರಗೆ ತೆಗಿತಾ ಇರೋದು ಉದ್ದೇಶ ಏನು? ಮನುಷ್ಯನಿಗೆ ಶಕ್ತಿಯ ಅವಶ್ಯಕತೆ ಇದೆ. ಮನುಷ್ಯನಿಗೆ ಶಕ್ತಿಯ ಅವಶ್ಯಕತೆ ಇದೆ. ಅಡಿಗೆ ಮಾಡಕ್ಕೆ ಇಂಧನವಾಗಿ ಬಳಕೆ ಮಾಡ್ಕೊಂತ ಇದೀವಿ ಅಲ್ವಾ. ವಿದ್ಯುತ್ ಶಕ್ತಿ ತಯಾರಿಸಕ್ಕೆ ನಾವು ಕಲ್ಲಿದ್ದಲನ್ನ ಬಳಕೆ ಮಾಡ್ಕೊಂತ ಇದೀವಿ. ಆಮೇಲೆ ಇಂಧನ ಶಕ್ತಿಯಾಗಿ ಬಳಕೆ ಮಾಡ್ಕೊಂತ ಇದೀವಿ. ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ನಾವು ಶಕ್ತಿಯಾಗಿ ನಾವು ಕಲ್ಲಿದ್ದಲನ್ನ ಬಳಕೆ ಮಾಡ್ಕೊಂತಿದೀವಿ. ಹಾಗಾಗಿ ಮನುಷ್ಯನಿಗೆ ಇಷ್ಟೊಂದು ಶಕ್ತಿ ಅವಶ್ಯಕತೆ ಇರೋದ್ರಿಂದ ನಾವು ಗಣಿಗಾರಿಕೆ ಮಾಡದೆ ಬೇರೆ ದಾರಿ ಇಲ್ಲ. ಆಗ ಆದಷ್ಟು ಪರಿಸರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಾವು ಗಣಿಗಾರಿಕೆಯನ್ನ ಮಾಡಿ ಈ ಕಲ್ಲಿದ್ದಲನ್ನ ನಮ್ಮ ನಿತ್ಯ ಜೀವನದಲ್ಲಿ ಬಳಕೆ ಮಾಡ್ತಾ ಇದೀವಿ. ಅದರ ಅರ್ಥ ಆಯ್ತಾ? ಓಕೆ, ನಾಳೆ ಇದನ್ನ ಓದ್ಕೊಂಡ್ ಬರ್ತೀರಾ? ಓಕೆ, ಈ ಕಂಪ್ಯೂಟರ್ ಆಪರೇಟಿಂಗ್ ಗೆ ಸಹಾಯ ಮಾಡಿರುವಂತಹ ನಮ್ಮ 8ನೇ ತರಗತಿಯ ಮಿಥುನಿಗೆ ಧನ್ಯವಾದ ಹೇಳ್ತಾ ಇವತ್ತಿನ ಕ್ಲಾಸ್ ಎಲ್ಲ ನಾಳೆ ಓದ್ಕೊಂಡ್ ಬನ್ನಿ. ಏನಾದ್ರು ಡೌಟ್ಸ್ ಇತ್ತು ಅಂತ ನನ್ನ ಹತ್ರ ಚರ್ಚೆ ಮಾಡಿ. ಓಕೆನಾ? ಧನ್ಯವಾದಗಳು.